मंगलम भगवान वीरो मंगलम गौतमो घने मंगलम कंदकुंदाद्यो जैन धर्मस्तु मंगलम सर्वमंगलम मंगलम सर्वकल्याणका प्रधानम सर्वधर्मानं जैनं जैतशासनं नमो ओरियंतानं नमो सिद्धानं नमो आयुर्यानं नमो वज्रायानं नमो लोवे सोवस्सानं। जय बोलो अनंत अनंत सिद्ध परमात्मा भगवान की, 24 भगवान की, तीनकम नवकोटि मुनिराज की, परम पूजाचार्य शांति सागर गुरुदेव की, परम पूजाचार्य आदि सागर गुरुदेव की, परम पूजा आचार्य महावीर कीर्ति गुरुदेव की, परम पूजाचार्य कुंतो सागर गुरुदेव की, आचार्य देवनंदी गुरुदेव की, दीक्षा गुरु जय कीर्ति गुरुदेव की, ಮಾನವ ದೇವ ಗುರು ಸಾನ್ನಿಧ್ಯದಲ್ಲಿ ಬರಬೇಕಾದ್ರೆ ಜೀವದ ಸಮ್ಯಕ್ ಗುಣ ಇದ್ದರೆ ಮಾತ್ರ ಏನೈತೆ ದೇವ ಗುರು ಶಾಸ್ತ್ರ ನಾನು ಹೋಗಬೇಕು. ಇಷ್ಟು ಮನದಲ್ಲಿ ಬಂದರೆ ಸಕಟು ಅಸಂಖ್ಯಾತ ಕರ್ಮ ನಿರ್ಜರ ಆಗ್ತೈತಿ ಅಂತ ಹೇಳ್ತಾರೆ. ಕರ್ಮ ಹೆಂಗೆ ಸಂಗ್ರಹ ಆಗೈತಿ ಅನ್ನೋದು ನಿಮಗೆ ಗೊತ್ತಿಲ್ಲ. ಕರ್ಮ ಹೆಂಗೆ ಸಂಗ್ರಹ ಆಗೈತಿ ಅಂದ್ರೆ ಪರಿಣಾಮ. ನಮ್ಮ ಪರಿಣಾಮ ಶುಭ ಪರಿಣಾಮ ಯಾವಾಗಿರುತ್ತೆ? ಪುಣ್ಯಾಶ್ರವ ಬಂದಾಗುತ್ತೆ. ಶುಭ ಪರಿಣಾಮ ಅಂದ್ರೆ ಧರ್ಮ ಧ್ಯಾನ, ದೇವ ಗುರು ನನಗೆ ಹೋಗಬೇಕು. ಸಮಯ ಇಲ್ಲ, ಆದರೆ ಸ್ಮರಣೆ ಗೊತ್ತಾಗ್ತದೆ. ಎಲ್ಲಿ ನಾನು ಬ್ಯಾಂಕಿಗೆ ಹೊಂಟಿದ್ದೇನೋ, ಎಲ್ಲಿ ಒಂದು ಹೊರದೇಶಕ್ಕೆ ಹೊಂಟಿದ್ದೇನೋ, ಅಥವಾ ಅಂಗಡಿಗೆ ಹೊಂಟಿದ್ದೇನೋ, ಈ ಟೈಮ್ಗೆ ಅಂಗಡಿ ತೆಗಿಬೇಕು, ಈ ಟೈಮ್ಗೆ ನಾನು ಡ್ಯೂಟಿ ಮ್ಯಾಗ ಇರಬೇಕಂದ್ರೆ ಇರಬೇಕು. ಆದ್ರೂ ಅಲ್ಲಿ ಸ್ಮರಣೆ ಏನಾಗ್ತೈತಿ, ಅದು ಜೀವದ ಕರ್ಮಸ್ಥಿತಿ ಮುಂದಿಂದ ಬಹಳಷ್ಟು ಅಲ್ಲಿ ಕಡಿಮೆ ಆಗೈತಿ. ಅಸಂಖ್ಯಾತ ಕರ್ಮದ ಸಮ್ಯಕ್ತ ಯಾವಾಗ ಆಗ್ತೈತೆ ಅಂತ ಹೇಳಿದ್ದೇನೆ ಮೊನ್ನೆ. ಅರ್ಧ ಪುದ್ಗಲ್ ಪರಿವರ್ತನ. ನಮ್ಮ ಕರ್ಮಸ್ಥಿತಿ ಯಾವಾಗ ಅರ್ಧ ಕರ್ಮ ನಮ್ಮದು ಕಳೆದೈತಿ, ಅವಾಗ ಏನೈತಿ ನಮಗೆ ವ್ಯವಹಾರ ಸಮ್ಯಕ್ತ ಅಂತ ಹೇಳೈತಿ. ಇವಾಗ ವ್ಯವಹಾರ ಸಮ್ಯಕ್ತ ನಿಮಗೆ ಇದು ಯಾರಿಗಾಗ್ತಿ ಸಮ್ಯಕ್ತ? 4ನೇ ಗುಣಸ್ಥಾನ. ನೀವು ಎಷ್ಟನೇ ಗುಣಸ್ಥಾನ? ಯಾರು ಎಷ್ಟನೇ ಗುಣಸ್ಥಾನ ಇದ್ದಾರೆ? 1ನೇ ಗುಣಸ್ಥಾನ ಮಿಥ್ಯಾತ್ವ. 1ನೇ ಗುಣಸ್ಥಾನ ಮಿಥ್ಯಾತ್ವ ಜಿಗಿತ್ತಂದ್ರೆ 3ನೇ ಗುಣಸ್ಥಾನ. 2ಕ್ಕೆ ಹೋಗಲ್ಲ, 3ಕ್ಕೆ ಹೋಗ್ತೈತಿ. ಅಲ್ಲಿ ಸಮ್ಯಕ್ತ ಅಂದರೆ ಸೂರ್ಯ ಉದಯ ಆಗಿಲ್ಲ, ಪ್ರಕಾಶ ಐತಿ. ಸೂರ್ಯೋದಯ ಆಗಿದ ಕಾಂತನ ಇಲ್ಲ, ಆದರೆ ಪ್ರಕಾಶದಲ್ಲಿ ಕೆಂಪು ವರ್ಣ ಪ್ರಕಾಶ ಬೀಳುತ್ತೆ. ಹಂಗೆ ಆ ಜೀವದ ಸಮ್ಯಕ್ತದ ಅನ್ನುವಂಥ ಇದೇನೈತಿ ಅಲ್ಲಿ ತನ್ನ ಆತ್ಮದಲ್ಲಿ ಏನಾಗ್ತಿ ಕತ್ತಲ್ಲಿ ದೂರಾಗನ ಹೆಂಗೆ ಪ್ರಕಾಶ ಬೆಳಕು ಚೆಲ್ ಬರುತ್ತೆ. ಕರ್ಮ ಹೆಂಗೆ ಸೂರ್ಯ ಹೆಂಗೆ ಉದಯ ಆಗ್ತಿರ್ತಾನೆ, ಕತ್ತಲು ಹೆಂಗೆ ಓಡಿ ಹೋಗಿ ಮನೆ ಸೇರ್ತಿ. ಎಲ್ಲಿ ಸಂದ್ರಿಗೆ ಒಂದ್ರೆ ಹೋಗಿ ಸೇರ್ತಿ, ಎಲ್ಲಿ ಹೋಗಲಿ ನಾನು, ಎಲ್ಲಿ ಹೋಗಲಿ, ಯಾಕೆ ಸೂರ್ಯ ಬಂದ. ಹಂಗೆ ಅದು ಎಲ್ಲ ಕತ್ಲಿ ಮನೆಗೆ ಎಲ್ಲರೂ ಹೋಗಿ ಹೆಂಗೆ ಸೇರ್ತಿ. ಹಂಗೆ ಕರ್ಮ ಏನು ಮಾಡ್ತಿತ್ತಂದ್ರೆ ಆತ್ಮನ ಬಿಟ್ಟ ದೂರ ಸರಿತಿ. ಯಾರಿಗೆ?
ಸಮ್ಯಕ್ ಪ್ರಾಪ್ತ ನಮಗಾಗ್ತಿ, ಆವಾಗ ನಮ್ಮನ್ನು ಬಿಟ್ಟ ದೂರ ಸರ್ತಿ. ಕರ್ಮ ಅಸಂಖ್ಯಾತ ನಿರ್ಜರ ಅಂತ ಸಮ್ಯಕ್ ದೃಷ್ಟಿಗೆ. ಅಸಂಖ್ಯಾತ ಅಂದರೆ ಉದಾಹರಣೆ, ಒಂದು ಪರ್ವತ ಐತಿ, ಆ ಪರ್ವತಕ್ಕೆ ಒಂದಿಷ್ಟು ಕಿಡಿ ಆದ್ರೆ ಸಾಕು, ಒಂದಿಷ್ಟು ಸಣ್ಣ ಕಿಡಿ ಆದ್ರೆ ಸಾಕು. ಅದಕ್ಕೆ ಪರ್ವತ ಒಂದಿಷ್ಟು ಮಂಕೈತಿ, ಕಡ್ಡಿ ಪಟ್ಟಣ ಮಕ್ಕೈತಿ, ಇಷ್ಟು ಮಾಡಿಬಿಟ್ರೆ ಅಂದ್ರೆ ಇಡೀ ಪರ್ವತದೆಲ್ಲ ಸುಟ್ಟೈತಿ, ಭಸ್ಮ ಆಗಿಬಿಡ್ತೈತಿ. ಸಮ್ಯಕ್ತದ ಗುಣ ಏನೈತೆ ಅಂದ್ರೆ ಅಸಂಖ್ಯಾತ ಕರ್ಮ ನಮ್ಮನ್ನ ಏನೈತಿ ನಿರ್ಜರ ಏನು ಮಾಡ್ತೈತಂದ್ರೆ ಸಮ್ಯಕ್ತ. ಒಂದಿಷ್ಟು ಕಿಡಿ ಪರ್ವತ ಹೆಂಗೆ ಸುಟ್ಟಿತ್ತು ಹಂಗನೈತಿ ನಮ್ಮದ ಕರ್ಮ ನಿರ್ಜರ ಆಗ್ತಿ. ಮೊಟ್ಟ ಮೊದಲ ಎದ್ದ ಅನಿತಿ ನಾವು ಪಂಚನಮೋಕಾರ ಮಂತ್ರ ಮೊದಲ ಅನಿತಿ ಅರ್ಧ ರೌದ್ರ ಧ್ಯಾನ ಬಿಟ್ಟ ಎದ್ದು ಅನಿತಿ ಕೊಡ್ರಿ ಹಾಸಿಗೆ ಮೇಲೆ ಪೂರ್ವ ಉತ್ತರ ಮುಖ ಮಾಡಿ. ನಿಮ್ಮ ಪ್ರಶ್ನೆ ನಿಮಗೆ ಸಿಗ್ತೈತಿ. 84 ಲಕ್ಷ ಯೋನಿ ಐತಿ. ಆ 84 ಲಕ್ಷ ಯೋನಿ ನಾನು ತಿರುಗಿ ನಾನು ಇಲ್ಲಿ ಬಂದದ್ದ ಯಾವ ಪರ್ಯಾಯದಿಂದ ಬಂದಿದ್ದೇನೋ, ನರಕ ಪರ್ಯಾಯದಿಂದ ಬಂದೇನೋ, ತ್ರೇಂಚಿ ಪರ್ಯಾಯದಿಂದ ಬಂದಿದ್ದೇನೋ, ಮನುಷ್ಯ ಪರ್ಯಾಯದಿಂದ ಮತ್ತೆ ಮನುಷ್ಯ ಆಗಿದ್ದೇನೋ, ಏನು ದೇವ ಪರ್ಯಾಯದಿಂದ ಬಂದಿದ್ದೇನೋ, ಮುಂದೆ ನಾನು ಯಾವ ಪರ್ಯಾಯಕ್ಕೆ ಹೋಗಬೇಕು, ಯಾವ ಗತಿಗೆ ಹೋಗಬೇಕು ಅನ್ನೋದ ವಿಚಾರ ಮಾಡ್ರಿ. ಗತಿ ಎಷ್ಟದವು? 4 ಗತಿ: ದೇವ, ಮನುಷ್ಯ, ನರಕ, ತ್ರೇಂಚ. ಧ್ಯಾನ 4 ಅದಾವು, ಧ್ಯಾನ 4 ಅದಾವು, ಗತಿನೂ 4 ಐತಿ. ಯಾವ ಧ್ಯಾನ ಮಾಡ್ರಿ ಅಲ್ಲಿ ಹೋಗ್ತಾನವ ಬೇಕಲ್ಲ. ನೀವು ಯಾವ ಗತಿಗೆ ಹೋಗೋರ? ದೇವಗತಿ ಹೋಗೋರ, ಮನುಷ್ಯ ಗತಿ ಹೋಗೋರ? ಯಾವ್ದಾರು ಇರಲಿ, ಯಾವ್ದಕ್ಕೆ ಹೋಗ್ತಾರೆ ಅದು ಬಾಂಡಲ್ ತಯಾರು ಬೇಕಲ್ಲ ನಮ್ಮದ. ನಾವು ಯಾವ ಗತಿಗೆ ಹೋಗೋದೈತಿ ಅದೇ ಬಂಡಲ್ ನಮ್ಮ ತಕ್ಕ ಬೇಕು. ದೇವಗತಿಗೆ ಹೋಗ್ಬೇಕಾದ್ರೆ ಏನು ಮಾಡೋದು? ಧರ್ಮ ಧ್ಯಾನ ಮಾಡ್ಕೋಬೇಕು. ದಿನನಿತ್ಯ ಭಗವಂತನ ದರ್ಶನ, ದೇವ ಪೂಜೆ, ಸ್ವಾಧ್ಯಾಯ, ಧ್ಯಾನ, ತಪ, ಗುರೂಪ, ಸಂಯಮ ಇವೆಲ್ಲ ಇದ್ದರೆ ಏನಾಯಿತು ನಿಮಗೆ? ಧರ್ಮ ಧ್ಯಾನ ಆಗ್ತಿ. ಜಪ ತಪ ಇದರಿಂದ ಸ್ವರ್ಗ. ಸಣ್ಣ ಪುಟ್ಟ ನಿಯಮಗಳ ಶ್ರಾವಕನ ಧರ್ಮ ಏನೈತಿ? ಅಣುವರ್ತ, ಸಣ್ಣ ಪಟ್ಟುಗಳು. ಇದನ್ನು ಮಾಡಿ ಮಾವರ್ತ ಮುನಿಗೊಳ್ದೈತಿ. ಅಣುವರ್ತ ಸಣ್ಣ ಪುಟ್ಟ ನೀವೇನೈತಿ ರಾತ್ರಿ ಭೋಜನ ತ್ಯಾಗಿರಲಿ, ಅಥವಾ ಅಷ್ಟಾನಿಕಗಳದಾಗ ಕೆಲವೊಂದು 8 ದಿವಸ 10 ದಿವಸ ಬ್ರಹ್ಮಚಾರಿಗಳಿರಲಿ, ಅಷ್ಟಮಿ ಚತುರ್ದಶಿ ಬ್ರಹ್ಮಚಾರಿ ಇರಲಿ, ಅಥವಾ ದಿನಾನು ಭಗವಂತನ ದರ್ಶನ ಮಾಡಿದ್ನಾಗ ಭಗವಂತ ಇವತ್ತು ನಾನು ಒಂದು ಗೋಧಿ ತ್ಯಾಗ ಮಾಡ್ತೇನೆ, ಅಥವಾ ಜೋಳ ತ್ಯಾಗ ಮಾಡ್ತೇನೆ, ಅಕ್ಕಿ ತ್ಯಾಗ ಮಾಡಿ, ತುಪ್ಪ ತ್ಯಾಗ ಮಾಡಿ, ಒಂದೇ ದಿವಸ. ನನಗೆ ಅನ್ನಿಸ್ತೆ ನೀವು ಏನು ತ್ಯಾಗ ಮಾಡಿದ್ರಿ ಬಿಡುವರೆಕ 1-2 ವಸ್ತು ನಾನು ನಿಮಗೆ ನೇಮ್ ಕೊಡ್ಬೇಕು ಅನ್ನೋ ವಿಚಾರ ಬಂದೈತೆ ನನಗೆ ಇವತ್ತು. 2 ವಸ್ತು ನೀವು ತ್ಯಾಗ ಮಾಡ್ರಿ ಅಂದ್ರೆ ನನಗೆ ಅನ್ನಿಸ್ತೀನಿ ನನಗೆ ಬೇಗ ನೀವು ಮೋಕ್ಷ ಹೋಗ್ತಾರೆ ನಾನು ಅನ್ನಿಸ್ಕಿರ್ತೀನಿ. 2 ಕೊಡ್ತೇನೆ, ಬಾಕಿದ್ದು ಯಾವುದೇ ಏನೂ ಕಠಿಣ ಇಲ್ಲ ಅಂಥದ್ದು ಕೊಡ್ತೇನೆ. 2 ವಸ್ತು ತ್ಯಾಗ ಮಾಡಿರಿ. ತಯಾರಾಗ್ತಾರೆ ಹಿಂದಿಂದೆಲ್ಲ ಇಲ್ಲ ಅನ್ಬಾರ್ದು. ಒಂದು ಪರನಿಂದ, ಮುನಿನಿಂದ. ಇನ್ನೊಬ್ಬರದು ನಿಂದ ಬೇಡ, ಮುನಿನಿಂದನೂ ಬೇಡ. ಮುನಿನಿಂದ ಮಹಾನ್ ಪಾಪ ಐತಿ. ಅದು ಹೇಗೈತಿ ನಾನು ಈಗ ಹೇಳ್ತೇನೆ ಇವತ್ತ. ಅದನ್ನು ಸ್ಟಡಿ ಮಾಡಿಟ್ಟಿದ್ದೇನೆ. ಆಮೇಲೆ
ನಿಂದದಿಂದ ಪಾಪ ಕರ್ಮ ಹೆಂಗೆ ಬಂದ್ ಆಗ್ತೈತಿ, ಧರ್ಮದಿಂದ ಹೆಂಗೆ ಅದು ಚ್ಯುತ ಮಾಡ್ತೈತಿ, ಮತ್ತೆ ಧರ್ಮದ ನಡೀತಂದ್ರೆ ಯಾವ್ದು ಮಾರ್ಗ ಸಿಗ್ತೈತಿ, ಅದು ಎರಡು ನಿಮಗೆ ಪ್ರಸ್ತಾವನೆ ಮಾಡ್ತೀನಿ. ಒಂದು ಪರನಿಂದ ಮಾಡಬೇಡ್ರಿ, ಒಂದು ಮುನಿನಿಂದ ಮಾಡಬೇಡ್ರಿ, ಒಂದು ಸೋಸಿ ನೀರು ಕುಡಿಯೋದು ನೆಮ್ತವ್ರಿ. ಏನಿಲ್ಲ, ಚಿಂದ ಸೋಸಿ ನೀರು ಕುಡಿಯೋದು, ಮತ್ತೇನಿಲ್ಲ. ಸೋಸಿ ಎಲ್ಲರೂ ಕುಡಿತಾರೆ ನೀರ? ಇಲ್ಲ, ಯಾರೂ ಸೋಸಿ ನೀರು ಕುಡಿಯೋಂಗಿಲ್ಲ. ಸೋಸಿ ನೀರು ಕುಡ್ದನೈತಿ ನೀವು, ಒಂದು ಬರೀ ಸೋಸಿ ನೀರು ಕುಡಿದ್ರೆ ಎಷ್ಟು ರಶ್ ಐತಿ ಅದ್ರಾಗ. ಸೋಸಿ ನೀರು ಕುಡಿದ್ರ ಅಂತ ನನ್ನ ಕತೆನೂ ಫಾಸ್ಟ್ ನೀವು ಮೋಕ್ಷಕ್ಕೆ ಹೋಗ್ತೀರಿ. ಸ್ತ್ರೀ ಪರ್ಯಾಯ ಎಲ್ಲ ಇದಾಗಿ ಪುರುಷ ಪರ್ಯಾಯದಾಗ ಬಂದ ಬೇಗ ಮೋಕ್ಷ ಹೋಗ್ತಾರೆ. ಮೂರಾಗ ಹೋದಾಗ ಮೋಕ್ಷ ಹೋಗ್ತೀರಿ. ಯಾವ್ದಾ ಬರೇ ಸೋಸಿ ನೀರು ಕುಡಿದ. ಯಾರು ಕುಡಿತಾರೆ ಸೋಸಿ ನೀರು? ಯಾರು ಕುಡಿದ್ರು? ಸುಳ್ಳು ಹೇಳ್ತಾರೆ ನೀವೆಲ್ಲ. ನಮಗೆ ಸುಳ್ಳು ಹೇಳಿ ಹಾಕ್ತಾರೆ, ಮತ್ತೆ ನೀವು ಸುಳ್ಳು ಗಂಡಗೆ ಮಕ್ಕಳು ಸುಳ್ಳು ಹೇಳ. ಸೋಸಿ ಹೆಂಗೆ ಯಾರು ಕುಡಿತಾರೆ ಹೇಳ್ರಿ? ಇನ್ನೂ ಹೇಳ್ರಿ, ಅವಕಾಶ ಐತಿ. ಸೋಸಿ ನೀರು ಯಾರು ಕುಡಿತಾರೆ? ಬೆಳಗ್ಗೆ 8 ಗಂಟೆ ಇರಲಿ 7 ಗಂಟೆ ಇರಲಿ, ಒಂದು ಸಲ ನೀವು ಬಟ್ಟೆ ಹಾಕಿ ನೀರು ಸೋಸಿಬಿಟ್ರಂದ್ರೆ ನಾಳೆನೇ ಬೆಳಗಿನ ತನಕ ಅದೇ ಚಾವಿದಿಂದ ನೀರು ಕುಡಿದು ಏನೈತಿ ಇದೆ ರೀ. ಅಡಿಗೆ ಅದು ಹಾಕ್ತಾರೆ, ಬಂದವ್ರಿಗೆ ಅದು ಕೊಡ್ತಾರೆ, ಸ್ವಂತ ಕುಡಿತಾರೆ, ಮಕ್ಕಳು ಕೊಡ್ತಾರೆ. 48 ಮಿನಿಟ್ ಮರ್ಯಾದೆ ಐತಿ ನೀರಿಂದ. ಒಂದು ಸಲ ಸೋಸಿರಂದ್ರೆ 48 ಮಿನಿಟ್ನಾಗ ಅಂದ್ರೆ ಮತ್ತೆ ಜೀವನೈತಿ ಉತ್ಪತ್ತಿ. ಒಂದು ಕೈ ಹಾಕಬಾರ್ದಂಗೆ ಕಾಸಿರಂದ್ರೆ ಅದು ಕೈ ಹಾಕಬಾರ್ಬಾರ್ದು, ಅಷ್ಟೇ ಕಾಸ್ತಿರಂದ್ರೆ 12 ತಾಸು ಹೋಗುತ್ತೆ. ಸಾಧಾರಣ ಬೆಚ್ಚಗೆ ಮಾಡಿದ್ರೆ 6 ಗಂಟೆ ಹೋಗುತ್ತೆ. ಕಡಕ್ಕೆ ಕಾಸಿರೆ 12 ಗಂಟೆ. ನೀರು ಸ್ವಲ್ಪ ಕುದಿಸಿರಂದ್ರೆ ಬೆಳಗಿನ 24 ಗಂಟೆ ಏನೈತಿ ಅದ್ರ ಮರ್ಯಾದೆ ಐತಿ. ಯಾರು ಮಾಡ್ತಾರೆ ಇದನ್ನು? 48 ಮಿನಿಟ್ಗೆ ಅದ ನೀರು ಏನೈತಿ ಸೋಸಿ ಕುಡಿತಾರೇನ? ಇಲ್ಲ. ಆಮೇಲೆ ಮಾರ್ಕೆಟಿಂಗ್ದಿಂದ ಏನು ಬರ್ತೈತಿ ವಸ್ತು ಎಲ್ಲ ಏನ ಮಾರ್ಕೆಟಿಂದ ಎಲ್ಲ ತಂದು ತಿಂತಾರೆ. ಮಾರ್ಕೆಟಿಂದ ಶಾವಿಗೆ ತರ್ತಾರೆ, ಹಪ್ಪಳ ತರ್ತಾರೆ, ಶಾಂಡಿಗೆ ತಂದು ಬರ್ತಾರೆ, ಬೇರೆ ಬೇರೆ ಹೋಟೆಲ್ಗೆ ಹೋಗ್ತಾರೆ. ಅವರೆಲ್ಲ ಸೋಸಿ ನೀರ ಅಡುಗೆ ಮಾಡ್ತಾರಣ್ಣ. ಅದನ್ನು ಆಹಾರ ಅನ್ನೈತಿ ಸೋಸಿ ತಯಾರು ಮಾಡ್ತಾರಣ್ಣ. ಯಾರ ಪೈಪ್ ಹಚ್ಚಿ ಬಿಡ್ತಾರೋ, ಕಚ್ಚ ತುಳಿತಾರೋ ಪೂರಿ ಮಾಡ್ಲಕ್ಕ. ನೆಲಕ್ಕೆ ಹಿಂಗೆ ಪಚ್ಚಿ ಮ್ಯಾಗ ಹಾಕ್ತಾರೆ ಕನಕ, ತುಳಿದು ಏನೈತಿ ಅದನ್ನ ಏನೈತಿ ನಿಮಗ ಪೂರಿ ಮಾಡಿ ತಂದಿರ್ತಾರೆ ಮುಂದೆ. ಅಂದ್ರೆ ಈ ಸೋಸಿ ನೀರು ಕುಡಿಯೋದ್ರಿಂದ ನಿಮ್ಮದು ಏನಾಗ್ತಂದ್ರೆ ಪಾಲನೆ ಎಷ್ಟು ಆಗ್ತೈತಂದ್ರೆ ಇದೆಲ್ಲ ಹೊರಗಿಂದೆಲ್ಲ ಏನು ಮಾರ್ಕೆಟಿಂಗ್ ವಸ್ತು ಏನು ತಿನ್ನೋದೈತಿ ಅದೆಲ್ಲ ಬಂದಾಗ್ಬಿಡುತ್ತೆ. ಒಂದು ಸವಂತ ಕೇಂದ್ರದಾಗ ನಾವು ಹೋಗಿದ್ದು, ಈ ಇದರ ಹತ್ರ ಏನೋರ ಐತಲ್ಲ ಬಾಹುಬಲಿ ಅಲ್ಲಿ ಹತ್ರ ಒಂದು ಯಾವುದೋ ಊರಿತ್ತು, ಹಾರಕ್ಕೆ ಹೋಗಿದ್ದು. ಅಲ್ಲಿ ಏನು ಮಾಡಿದ್ದಂದ್ರೆ ಎಲ್ಲ ಮಾಡಿದ್ರು. ರೊಟ್ಟಿ ತೊಗೋತಾರನ್ನ ರೊಟ್ಟಿನೂ ಮಾಡಿದ್ರು, ಚಪಾತಿನೂ ಮಾಡಿದ್ರು, ಮತ್ತು ಅನ್ನನೂ ಮಾಡಿದ್ರು, ಎಲ್ಲ ರಾಗಿ ಆಮೂಲಿನೂ ಮಾಡಿದ್ರು, ಎಲ್ಲ ಇತ್ತು. ಅಲ್ಲೇ ಕಿಚನ್ದಾಗ ಆಹಾರ ಮಾಡಿದ್ರು, ಕಿಚನ್ದಾಗ ಅಲ್ಲೇ ಹಾರ್ಕಣೈತಿ ಕುಡ್ಲಕ್ಕನೈತಿ ಇದು ಮಾಡ್ರು. ಎಲ್ಲ ಪ್ಯಾಕೆಟ್ಗಳೆಲ್ಲ ಹಚ್ಚಿಬಿಟ್ಟಿದ್ರು. ಶುದ್ಧ ರಾಗಿ ಹಿಟ್ಟು ಶುದ್ಧ ಐತಿ, ಜೋಳದ ಹಿಟ್ಟು ಶುದ್ಧ ಐತಿ, ಅಕ್ಕಿ ಹಿಟ್ಟು ಶುದ್ಧ ಐತಿ. ಎಲ್ಲ ನಮ್ಮ ಇದರಿಗೆ ಎಲ್ಲ ಹೆಂಗೆ ಅದಕ್ಕೆ ಹಚ್ಚಿಬಿಟ್ಟಿದ್ರು ಗಾಣಿಗೆಲ್ಲ. ಒಂದೊಂದು KG ಪ್ಯಾಕೆಟ್ ಇದ್ದು ನೋಡಿದ್ದು ಎಲ್ಲ ನಾವು ಇವ್ರು ಇದು ಅಷ್ಟಕ್ಕೆಲ್ಲ ಮಾಡಿಸ್ತಕ್ಕ.
ಎಲ್ಲ ಶುದ್ಧಿ ಆಗೈತಿ ಒಂದು ನಮ್ಮದು ಪೂರ ಶುದ್ಧ ಆಯ್ತು ತಂದು ನಾವು. ಆಮೇಲೆ ಅವರು ಆಯಿತು ನಮ್ಮ ತಟ್ಟೆ ಎಲ್ಲ ತೋರಿಸಿರು. ಅನ್ನ ಅಷ್ಟು ಇಟ್ಕೊಂಡು, ಹಣ್ಣು ಅಷ್ಟು ಇಟ್ಕೊಂಡು, ಹಾಲು ಅಷ್ಟು ಇಟ್ಕೊಂಡು, ಎಳ್ನೀರಷ್ಟು ಇಟ್ಕೊಂಡು, ಬಾಕಿದೆಲ್ಲ ತ್ಯಾಗೈತೆ ಅಂತ ಹೇಳಿಬಿಟ್ಟು ತೆಗಿಲ್ಲಂತೆ. ಆಯಿತು, ಎಲ್ಲ ತೆಗೆದ್ರು. ಅನ್ನ ಹಾಲು ತುಪ್ಪ ಹಾಕಿರು, ಹಣ್ಣೆಲ್ಲ ಕೊಟ್ಟರು, ಹಾಲು ತೊಗೊಂಡು ಆರು ಮಾಡಿ ನೀರು ಕೊಡು ಹೋಗಿಬಿಟ್ಟು. ಮತ್ತೆ ಮರುದಿವಸ ಮಾಡಿದ್ರಿ ಅಂತ ಅಂತಾರೆ, ಏನೇನು ತಗೊಂಡಿಲ್ಲ. ಹಣ್ಣು ಹಾಲು, ಅನ್ನ ಹಾಲು ಹಣ್ಣು ಎಳ್ನೀರು ಆಯಿತು. ಅವರು ಅದೇ ಮಾಡಿದ್ರು, ಮತ್ತೆ ಅವರು ಅದೇ ಮಾಡಿದ್ರು. ಹೀಗೆ 6 ದಿವಸ ತನಕ ಹಣ್ಣು ಹಾಲು, ಅನ್ನ ಹಾಲು. ಅಂದರೆ ಇವೆಲ್ಲ ಏನು ತಿಳ್ಕೊಂಡಾರೆ, ಶುದ್ಧ ಅಂತೇಳಿ ಅವ್ರು ಹೇಳಿರ್ತಾಳೆ. ಅವ್ರ ವ್ಯಾಪಾರ ಐತಿ, ಬಿಸ್ನೆಸ್ ಐತಿ. ಅಶುದ್ಧ ಅಂದ್ರೆ ಯಾರು ತಗೋತಾರೆ ಅವ್ರನ್ನ? ಹಿಂಗೆ ನೀವು ಇದನ್ನು ಬರೇ ಒಂದು ಸೋಸಿ ನೀರು ಕೊಡೋದು ನೀವು ಇದು ಮಾಡಿರಂದ್ರೆ ಎಷ್ಟು ಪಾಲನೆ ಆಗ್ತೈತಂದ್ರೆ ಅಸಂಖ್ಯಾತ ನಿಮ್ಮದನೈತಿ, ಧರ್ಮದನೈತಿ, ನಿಮಗೆ ಪಾಪಕರ್ಮನೈತಿ, ನಿರ್ಜರ ಆಗ್ತಿ. ನಾವು ತಿನ್ನೋ ಆಹಾರ ಬಹಳಷ್ಟು ಇದೈತಿ. ನಾವು ಆಹಾರ ಎಂಥ ತಿಂತೇವೆ ಅಂಥದ್ದು ಪರಿಣಾಮ ಆಗ್ತೈತಿ. ಫಸ್ಟ್ ನಿಮಗೇನು ಹೇಳಿದೆ ನಾನು, ಯಾರು ಪರನಿಂದ ಯಾರಿಗೂ ಮಾಡಬೇಡ್ರಿ. ಮುನಿದಂಚಿ ಮಹಾಪಾಪತಿ ಅದು ಹೇಳ್ತಾನೆ ಅಂತ ಹೇಳಿದನು. ಪರನಿಂದ ಅಂದ್ರೆ ಇನ್ನೊಬ್ಬರಿನಿಂದ ನೀವು ಬಾಕಿದ್ದು ಯಾವ ನೇಮ್ ಮಾಡ್ಲಿಕ್ಕೆ ಬಿಡ್ರಿ. ಇವೆರಡು ನೀವು ನೇಮ್ ತೊಂದ್ರೆ ನನ್ನಕ್ಕಿಂತನೂ ಮೊದಲು ನೀವು ಮೋಕ್ಷ ಹೋಗ್ತಾರೆ ಅಂತ ಹೇಳಿದ್ದೀನಿ. ಯಾಕಂದ್ರೆ ಅಷ್ಟು ಶಕ್ತಿ ಇದ್ದಿದ್ರಾಗ, ಭಯಂಕರ ಪಾಪ ಐತಿ ಪರನಿಂದ. ಒಬ್ಬರ ಮಾಸ ಉಪವಾಸಿ ಮುನಿಗಳ ಆಹಾರಕ್ಕೆ ಪರ್ವತದಿಂದ ಆಹಾರಕ್ಕೆ ಅನಿತಿ ಸೋಮ ಶರ್ಮನ ಒಬ್ಬ ಬ್ರಾಹ್ಮಣ್ಯಂತ. ಸೋಮ ಶರ್ಮ ಬ್ರಾಹ್ಮಣ ದಿನನಿತ್ಯ ಭಗವಂತನ ಅಭಿಷೇಕ, ದೇವ ಪೂಜಾ, ಆಮೇಲೆ ಸ್ವಾಧ್ಯಾಯ, ಧ್ಯಾನ, ತಪ ಮಾಡಿ ಆಮೇಲೆ ಯಾರು ಸಿಗ್ತಾರನ್ನ, ಗುರು ಸಿಗಲಿ, ಬ್ರಹ್ಮಚಾರಿ ಸಿಗಲಿ, ಆರಿಕ ಸಿಗಲಿ, ಯಾರು ಸಿಕ್ಕರ ನಂದ ಇವತ್ತು ಪುಣ್ಯ ಅಂತೇಳಿ ದಾರಿ ಕಾಯ್ತಿದ್ದ. ಅದಕ್ಕೆ ಆಹಾರಕ್ಕೆ. ಈಗ ಮತ್ತೊಂದು ವಿಷಯ ಏನಂದ್ರೆ, ಆಹಾರ ದಿನಾಲೂ ನೀವು ಆಹಾರ ಮಾಡಿರಿ, ಶುದ್ಧ ಆಹಾರ. ಮನೆಯಲ್ಲಿ ಒಂದಿಷ್ಟು ಗ್ಲಾಸ್ ನೀರು ತಂದು ನಿಮ್ಮ ಬಾಗಿಲಾಗ ಹೋಗಿ ನಿಂದ್ರಿ, ನೋಡ್ರಿ ಒಂದು ಟೈಮಿಗೆ ಇರ್ತೀವಿ ಅಂತಂದ. ಆ ಟೈಮ್ ತಕ್ಕ ಯಾರು ಬ್ರಹ್ಮಚಾರಿ, ಆರಿಕ, ಮುನಿ, ಚುಲ್ಲ ಕೈಲ ಯಾರು ಸಿಕ್ಕರ ತೊಗೊಂಡು ಹೋಗ್ರಿ, ಆಹಾರ ಮಾಡಿಕೊಡ್ರಿ, ನೀವು ಊಟ ಮಾಡಿರಿ. ಶುದ್ಧ ಆಹಾರ ಅದೇನೇ ಇರಲಿ, ರೊಟ್ಟಿ ಬಾಜಿ ಆಯಿತು, ಸ್ಪೆಷಲ್ ಏನು ಮಾಡೋಕ್ಕೆ ಕಾರಣ ಇಲ್ಲ. ಆಮೇಲೆ ಯಾರು ಸಿಗಲಿಲ್ಲ ಅಂದ್ರೆ ಆ ಗ್ಲಾಸದ ನೀರ ಭೂಮಿಗೆ ಬಿಡ್ರಿ. ಭಗವಾನ್ ಈ 15 ಕ್ಷೇತ್ರದಿಂದ ಎಷ್ಟು ಮುನಿಗಳಿದಾರು, ಆರಿಕದರು, ಚುಲ್ಲಕದರು, ಬ್ರಹ್ಮಚಾರಿದರು, ನಿರಂತರ ಆರಾಗಲಿ ಭಗವಾನ್ ಅಂದಣತಿ. ನೀವು ಆ ನೀರು ಒಂದಿಷ್ಟು ಬಿಟ್ಟಣತಿ ಹೋಗಿ ತಮ್ಮ ಆಹಾರ ಮಾಡಿ ತಮ್ಮ ಕೆಲಸಕ್ಕೆ ಹೋದ್ರಂದ್ರೆ ನಾವು ಕೋಟಿ ಮುನಿಗಳು ಆಹಾರ ಕೊಟ್ಟು ದಾನ ಪುಣ್ಯದ ಫಲ ಸಿಗ್ತದೆ. ಆಹಾರ ಆಗಿಲ್ಲ ಕೊಟ್ಟಿಲ್ಲ, ಆದ್ರೆ ಪುಣ್ಯ ಫಲ ಬಂದನೈತಿ ನಿಮ್ಗೆ ಸಿಗ್ತಿ. ಭಾವನೆ ಏನೈತಿ ನಿಮ್ಮದ? ದಿನಾಲು ಭರತ್ ಚಕ್ರವರ್ತಿ ಶ್ರೀರಾಮ ಸಹಜ ಆದಿನಾಥ ಭಗವಾನ್ ಗಣಿತ ಶ್ರೀರಾಮ ಶಿರಾಜನ ಮನೆಯಲ್ಲಿ ಆರಾಯಿತು. ಅವನು ಹೇಳ್ತಾನೋ, ನನ್ನ ಸಂಪತ್ತೆಲ್ಲ ನೀನು ತಗೋಪ್ಪ, ಆದ್ರೆ ಆರ್ದಾಣ ಪುಣ್ಯ ನನಗೆ ಕೊಡು ಅಂತೇಳಿ. ಅವಾಗ ಅದೇ ದಿವಸ ನೇಮ ತಗೋತಾನೆ. ನಾನು ಮುನಿಗಳು ಸಿಗಲಿ, ಯಾರು ಸಿಗಲಿ, ಆಹಾರ ಕೊಟ್ಟು ನಾನು ಆಹಾರ ಮಾಡ್ತಾನೆ, ಇಲ್ಲಾಂದ್ರೆ ಆಹಾರ ಮಾಡೋಂಗಿಲ್ಲ ಅಂಥೇಳಿ ದಿನಾಲು ಏನೈತಿ ನಿಂದಿರ್ತಿದ್ದವನು. ಎಲ್ಲಿ ರಾಜವಾಣಿ ಬಂದ, ರಾಣಿಗಳು ರಾಜಗಳು ಬಂದು ನಿಂತು ರಾಜ ರಾಣಿ ನಿಂದಿರ್ತಿರೋ, ಯಾರು ಸಿಗ್ತಿದ್ರು
ಒಯ್ತಿದ್ರು, ಸಿಗಲಿಲ್ಲ. ಈಗ ಹೇಳಿದಲ್ಲ, 3 ಕೋಟಿ ಮನೆಯೊಳಗೆ ನಿರಂತರ ಆರಾಗಲಿ ಭಗವನ್ನ ಅಂದ ಸ್ಮರಣೆ ಮಾಡಿ ನೀರು ಬಿಟ್ಟ ಹೋಗಿ ಊಟ ಮಾಡ್ತಿದ್ದ. ಅಂದ್ರೆ ಆಹಾರ ಎಲ್ಲರಿಗೆ ಮಳೆ ಸಿಗಲ್ಲ, ಅದ್ರ ಆಹಾರ ಕೊಟ್ಟದ್ದು ಪುಣ್ಯ ಫಲ ಸಿಗ್ತಿ. ಇನ್ನೂ ಅದ್ರ ಮುಂಬೈದಾಗ ಕೆಲವೊಂದು ಮಂದಿ ಮಾಡ್ತಾರೆ ಈಗ. ಅಂದ್ರೆ ಈ ಮುನಿನಿಂದ ಹೇಳಿದೆ ಸೋಮೇಶ್ವರಮ ದೇವ ಪೂಜೆ ಮಾಡಿ ತನ್ನ ಕ್ರಿಯಾ ಹೆಂಡತಿ ಸಾಧ್ಯ ಮಾಡಿ ಹೆಂಡತಿ ಹೊರಗೆ ಬಿದ್ದ. ದೂರ ಪರ್ವತ ಮ್ಯಾಗಿಂದ ಯಾರು ಬರ್ತಾರೆ ನೋಡ್ಬೇಕಂತ ಎತ್ತರ ಮ್ಯಾಗ ಹೋಗಿ ನಿಂತ. ಮಾಸೋಪಾಸಿ ಒಬ್ಬರು ಮುನಿ ಬರ್ತಿದ್ರು. ಒಬ್ಬರು ಮುನಿ ಬರೋದು ನೋಡಿದ, ಭಯಂಕರ ಹರುಷ ಆಯಿತು, ಆನಂದ ಆಯಿತು. ಇವತ್ತು ಮುನಿ ಸಿಕ್ಕರೆ ನನಗಂತ. ಇವತ್ತ ಮುನಿ ಸಿಕ್ಕರು ನನಗ ಇಂದ ಪುಣ್ಯದ ನನಗ ಅಪಾರ ಪುಣ್ಯ ಬಂದಾಗುತ್ತೆ. ನನಗೆ ಮುನಿ ಬೀದರಿಗೆ ಹೋಗ್ತಾನೋ, ಓಡಿ ಹೋಗಿ ಮುನಿಗೆ ನಮಸ್ಕಾರ ಮಾಡ್ತಾನೋ. ಗುರುದೇವ ನಮ್ಮ ಮನೆಗೆ ತಾವು ಆಗಮಿಸ್ಬೇಕಂತ ಹೇಳಿ ಅವ್ರನ್ನ ಉಡೆ ಕಮಂಡ್ಲು ತಗೊಂಡಂದು ತನ್ನ ಮನೆಗೆ ತೊಗೊಂಡು ಹೋದ. ಮನೆಯಲ್ಲಿ ಗುರು ನೋಡ್ರಿ, ಯಾವಾಗೋ ಗುರು ಸ್ಥಾನ ತೊಂದಿರ್ತಿದ್ದಿ. ರಾಜವಾಡಿ ಇರಲಿ ಅಥವಾ ಯಾರೋ ಶ್ರೀಮಂತರ ಮನೆ ಇರಲಿ, ಒಂದು ಗುರು ಸ್ಥಾನ ಅಂತ ಇಟ್ಟಿರ್ತಾರೆ, ಎತ್ತರ ಸ್ಥಾನ ಮಾಡಿರ್ತಾರೆ. ಅಲ್ಲಿ ಸಿಂಹಾಸನ ಇಟ್ಟಿರ್ತಾರೋ, ಒಂದೊಂದು ರೂಮ್ ಇರ್ತೈತಿ. ಆ ಗುರು ಯಾವಾಗವೇ ದೇವಗುರು ಶಾಸ್ತ್ರ ಎಲ್ಲಿರಬೇಕು? ವಂಚಿ ಸ್ಥಾನದಲ್ಲಿರಬೇಕು. ಆವಾಗ ನೀವೇನೈತಿ ವಂಚಿ ಸ್ಥಾನಕ್ಕೆ ಹೋಗ್ತೀರಿ, ನೀವು ವಂಚಿ ಸ್ಥಾನಕ್ಕೆ ಹೋಗ್ತೀರಿ. ಗುರುನ ಹೋದ ಎಲ್ಲ ತಿಟ್ಟಾಗಿ ಕುಣಿಸಿರಂದ್ರೆ ಅದಕ್ಕೆ ತೆಳಗೆ ನೀವು ಹೋಗ್ತೀರಿ. ಅಂದ್ರೆ ಆ ಮುನಿ ಮಹಾರಾಜರ ಮನೆಯಲ್ಲಿ ಕರ್ಕೊಂಡು ಹೋಗಿ ಎತ್ತರ ಸ್ಥಾನದಾಗ ಕೂತ್ಮಿಸ್ದ. ಓಡಿ ಹೋಗಿ ಮನೆಯಲ್ಲ ಹೆಂಡತಿ ಇದ್ದಿರ್ತದೆ, ಹೆಂಡತಿನ ಕಡೆ ಹೋಗ್ತಾನೋ. ಹೆಂಡತಿಗೆ ಹೇಳ್ತಾನೋ, ಮಾಸೋಪಾಸಿ ಮುನಿ ಬಂದಿದ್ದರು, ಇದು ಮಹಾನ್ ಪುಣ್ಯನಂದ ಅಂತ ಹೇಳ್ತಾನೆ. ಇಂದ ಅಪಾರ ಪುಣ್ಯ ಇತ್ತು. ಮಾಸೋಪಾಸಿ ಯಾರಿಗಂತಾರೋ? 1 ತಿಂಗಳಿಗೆ 1 ಸಲ ಆಹಾರ ಮಾಡೋರಿಗೆ ಮಾಸೋ ಉಪವಾಸಿ ಅಂತ ಹೇಳ್ತಾರೆ. ಹೀಗೆ ಮತ್ತು ಆಹಾರಕ್ಕೆ ಎದ್ದರು. ಇದು ಮತ್ತು 1 ತಿಂಗಳಾಯಿತು, ಆಹಾರಕ್ಕೆ ಎದ್ದರು. ಆಹಾರ ಅದು ಸಿಕ್ತು, ಇದೀ ಪ್ರಕಾರ ಆಹಾರ ಇಲ್ಲ. ಮುಂದಿನ ತಿಂಗಳು ಮತ್ತೆ ಇವತ್ತು ನಾವು ಆಹಾರಕ್ಕೆದ್ದು ಏನೋ ತೊಂದರೆ ಆಗಿ ಆಹಾರ ಆಗಲಿಲ್ಲ, ಮತ್ತೆ ಯಾವಾಗ ಆಹಾರ? ನಾಳೆ. ಹಂಗೆ ಅವ್ರೇನೈತಿ ಮಾಸ ಉಪವಾಸಿ, ತಿಂಗಳಿಗೆ 1 ಸಲ ಆಹಾರ. ಆ ಬ್ರಾಹ್ಮಣ ಅಂದ್ರೆ ನೀವು ಮತ್ತೇನು ತಿಳ್ಕೊಂಡ್ರಿ? ಜೈನ ಬ್ರಾಹ್ಮಣ ಅಂತಿದ್ದಾರೆ. ಆ ಜೈನ ಬ್ರಾಹ್ಮಣ ಏನೈತಿ ಈಗೂ ಇದ್ದಾರೋ, ಮೈಸೂರಿಗೆ ಹಚ್ಚಿದಾರು, ಸರಗೂರ್ಗಿದಾರು, ಗುಜರಾತ್ಗಿದಾರು, ರಾಜಸ್ಥಾನದಾಗ ಇದಾರು, ಉತ್ತರ ಪ್ರದೇಶದಾಗ ಇದಾರು, ಜಾರ್ಖಂಡ್ದಾಗ ಇದಾರು. ಎಲ್ಲ ಕಡೆ ಸ್ವಲ್ಪ ಅಲ್ಪ ಐತಿ, ಭಾಳ ಕಮ್ಮಿ ಐತಿ. ಇವರು ಜೈನ ಬ್ರಾಹ್ಮಣ ಅಂದ್ರೆ ಮೊದಲು ರಾಜರೆಲ್ಲ ಇರ್ತಿದ್ರಲ್ಲ, ಅವರೆಲ್ಲ ಪುರೇತರ ಹತ್ತರು. ಅಂದ್ರೆ ಮುಹೂರ್ತ ತೀರ್ಥ ಯಾವುದೋ ಒಂದು ಕೆಲಸ ಮಾಡ್ಬೇಕಾದ್ರೆ ಅವ್ರ ಸಲಹೆ ಮ್ಯಾಗ ಅವ್ರು ಮಾಡ್ತಿದ್ರು ರಾಜರ. ಈಗೂ ಇದ್ದಾರೋ, ಅವಾಗೂ ಇದ್ದರು. ಇದು ಪರಚಕ್ರವರ್ತಿ ಮಾಡಿದ್ದ. ಆಮೇಲೆ ಅವನು ಮಡಿ ಉಟ್ಕೊಂಡ, ನೀರು ತೊಂಬ, ಅನ್ನ ತೊಂಬ, ಅದು ತೊಂಬ, ಇದು ತೊಂಬ, ಸಾಮಗ್ರಿಕ ಓಡಿ ಹೋದ. ಆ ಬ್ರಾಹ್ಮಣ ಹೆಂಡತಿ ಅತಿ ರೂಪವತಿ ಇದ್ದಳು, ಅತಿ ಸುಂದರಿ ಇದ್ದಳು, ಅತಿ ಅಹಂಕಾರಿನೂ ಇದ್ದಳು. ಮುನಿ ಬಂದು ಕೊಂಡಿರ್ತಾಳು. ನಾನು ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಅದಕ್ಕೆ ಹೋಗಬೇಕು, ಇದಕ್ಕೆ ಹೋಗಬೇಕು. ನೀನು ಮಾಸೋ ಉಪವಾಸಿ, ತಿಂಗಳದು ಆಯಿತು ಉಪವಾಸಿದೆ, ಈಗ ಬಂದು ಇಲ್ಲಿ ಕೂತಿ, ನೀನು ಗಂಡಗೂ ಬುದ್ಧಿಲ್ಲ, ನಿನಗನ್ಸಿ ಇಲ್ಲೇ ಇಲ್ಲ. ಈಗ ನಿನಗೆ ಯಾರು ಮಾಡಿ ಹಾಕಬೇಕು? ನಾನಾ ಥರ ಎಲ್ಲ ನಿಂದ ಮಾಡಲು. ಮುನಿ ಮಹಾರಾಜರ ಶಾಂತರಿಂದ 1 ಇಲ್ಲ 2 ಇಲ್ಲ, ಮುಗುಳು ನಕ್ಕೋತೇನೈತಿ, ಸುಮ್ಮನೆ ಶಾಂತ ಕೂತರು. ಅವ್ರದ್ದೆಲ್ಲ ಮುಗೀತು. ಪಿಂಚಿ ಕಮಂಡ್ಲ ತೊಗೊಂಡ್ರು. ಮತ್ತು
ಮಂದಿರದಾಗ ದರ್ಶನ ಮಾಡಿದ್ರು, ಮಾಸ ಉಪವಾಸಿ ಮುಂದಿನ ತಿಂಗಳ ಮತ್ತೆ ಆಹಾರ. ಆಮೇಲೆ ತಮ್ಮ ಕಾಡಿಗೆ ಏನೈತಿ ಮತ್ತೆ ಅವರ ರೆಸ್ಟ್ ಮಾಡಿದ್ರು. ಏಳು ದಿವಸಿಗೆ ಆ ಬ್ರಾಹ್ಮಣ ಹಂತೆಗೆ 7 ದಿವಸಿಗೆ ಏನೈತಿ ಕುಷ್ಠ ರೋಗ ಆಯಿತು. ಮುನಿ ಆಶೀರ್ವಾದ ಮಾಡಿ ಹೋಗಿದರು. ಮುನಿ ಯಾರಿಗೆ ಬೇಕಾದಂಥ ಇದಿರಲಿ, ಕಲ್ಲು ಒಗೆದವ್ರಿಗೆ ಅದೇ ಆಶೀರ್ವಾದ ಐತಿ, ಹೂವು ಒಗೆದವ್ರಿಗೆ ಅದೇ ಆಶೀರ್ವಾದ ಐತಿ, ನಿಂದ ಮಾಡಿದವ್ರಿಗೆ ಅದೇ ಆಶೀರ್ವಾದ ಐತಿ, ಹೊಗಳಿದವ್ರಿಗೆ ಅದು ಆಶೀರ್ವಾದದಾಗ ಬದಲಾವಣೆ ಇಲ್ಲ, ರಾಗ ದೇಶ ಇರೋಂಗಿಲ್ಲ. ಯಾರ ತಕ್ಕ? ಮುನಿ ಅಂತಕ್ಕ. ಆ ಮುನಿ ಏನೈತಿ ಮಾಸ ಉಪವಾಸಿ ಮತ್ತೆ ಮುಂದಿನ ತಿಂಗಳ ಆಹಾರ ಅಂತೇಳಿ ತಮ್ಮ ಕಾಡಿಗೆ ಹೋಗಿ ಗುಯ್ದಾಗ ಹೋಗಿ ತಮ್ಮ ಧ್ಯಾನ ತಪಸ್ಸಿರದ ಮಗನಾಗಿಬಿಟ್ರು. ಇದೆಲ್ಲ ಕರ್ಮ ಅನುಸರಿಸಿ ನಡೀತಿತ್ತು ಅಂಥೇಳಿ ಮುನಿ ದರ್ಶನ ಅಂದ್ರೆ ಅಷ್ಟು ಸಾಮಾನ್ಯ ನೀವು ತಿಳ್ಕೊಬೇಡ್ರಿ. ಮಹಾಭಾರತ ಪ್ರಥಮ ದಿವಸ ಯುದ್ಧಕ್ಕೆ ಹೊಂಟಿದ್ರು. ಸ್ವಾರ್ಥಿ ಕೃಷ್ಣ ಇದ್ದ, ಅರ್ಜುನ ರಥದಲ್ಲಿ ಕೂತಿದ್ದ. ಕೃಷ್ಣ ಹೇಳ್ತಾನೋ ಯಾರಿಗೆ? ಅರ್ಜುನ ಜಯ ಖಂಡಿತ ನಿನಗೆ ಅಂತ ಹೇಳಿದ. ಖಂಡಿತ ಜಯ ನಿನಗಾಗ್ತೈತಿ ಅಂತ ಹೇಳಿದ. ಪ್ರಥಮ ದಿವಸ ಹೊರಗೆ ಬಿದ್ದಿದ್ದ ರಾಜವಾಡಿದಿಂದ ಮುಂದೆ ರಣ ಇದಕ್ಕೆ ಹೋಗೋದ್ನಾಗ ಊರು ಬಿಟ್ಟು ಹೊರಗೆ ಬಂದರು. ರಥ ತಗೊಂಡ ಖಂಡಿತ ಜಯ ನಿನಗೆ ಆಗುತ್ತೆ. ಅವನು ಕೇಳ್ತಾನೆ, ಇಷ್ಟು ಗ್ಯಾರಂಟಿ ಕೃಷ್ಣ ನೀ ಹೇಗೆ ಹೇಳ್ತಿ? ನಾನು ಬಲ ಏನಿದಾನೋ, ನನ್ನ ತಾಗ ಹೆಚ್ಚು ಸೈನ್ ಇಲ್ಲ, ಹಣ ಇಲ್ಲ, 12 ವರ್ಷ ನಾವು ವನವಾಸ ಮಾಡೇನೈತಿ, ನಮ್ಮ ಹತ್ರ 5 ಮಂದಿ ನಾವು ಉಳಿದಿದ್ದೆವು, ನೀನೊಬ್ಬ ನಮಗೆ ಸಾಯಿದಿ ಬಿಟ್ರೆ ಏನೂ ಇಲ್ಲ ನಮ್ಮ ಹತ್ರ, ಖಂಡಿತ ಜಯ ಸಿಗುತ್ತೆ, ಎದ್ದು ನಿಂದರು ನೋಡಲ್ಲಿ ಅಂತ ಹೇಳಿದರು. ಒಬ್ಬ ಮುನಿ ಮಹಾರಾಜರ ಎದುರಿಗೆ ಬರ್ತಿದ್ರು. ಊರ ಕಡೆ ಅವರ ಆರಿಸಲೋಗಿ ಊರ ಕಡೆ ಬರ್ತಿದ್ರು ಕಾಡದಿಂದ. ನಮ್ಮ ಇದರಿಗೆ ಮುನಿವರ ದಿಗಂಬರ ಸಾಧು ಬಂದರು, ಖಂಡಿತ ನಮಗೆ ಜಯ ಸಿಗುತ್ತೆ. ಅರ್ಜುನ ರಥದಿಂದ ಇಳಿದ. ಕೃಷ್ಣ ಅರ್ಜುನ ಹೋಗಿ ಇಬ್ಬರು ಒಂದು ಪಾದ ಹಿಡಿದು ನಮಸ್ಕಾರ ಮಾಡ್ತಾರೋ. ವಿಜಯ ಬಲ ಖಂಡಿತ ನಿಮ್ಮದು ವಿಜಯ ಐತಂತ ಹೇಳಿದಾರ. ಏನೋ ಅವರಿಗೆ ಇದ್ರು ವೃದ್ಧಿಧಾರಿ ಮುನಿ ಇದ್ದರು. ಆಗ ಹೋಗೋದೆಲ್ಲ ತಿಳ್ಕೊಂಡ್ರು. ಖಂಡಿತ ಅರ್ಜುನ ಕೃಷ್ಣ ನಿಮಗ ಖಂಡಿತ ಜಯ ಐತಿ, ನಮ್ದು ಆಶೀರ್ವಾದ ಐತಿ. ಆಯಿತು, ಹೋಗಿಬಿಟ್ರು ಮನೆ. ಅಂದರೆ ಕೆಲವೊಂದು ಈಗ ಸದ್ಯ ಆದ್ರೂ ಕೆಲವೊಂದಿನ ಈ ರೋಡ್ಲೆ ಮುನಿ ಬರ್ಕಂದ್ರೆ ಚಿಕ್ಕ ರೋಡ್ಲೆ ಗಾಡಿ ಹೊಡಿತಾರೆ. ಈ ರೋಡ್ಲೆ ಮುನಿಗಳು ಹೊಂಟಿದ್ರು, ಅವ್ರು ಚಿಕ್ಕದಾಗ್ತಾರೆ. ನಿಮ್ಮಲ್ಲಿಲ್ಲ, ನಾನು ಬೇರೆ ಊರದ್ದು ಹೇಳಿ, ನೀವು ಚೆನ್ನಾಗಿ ನಿಮ್ಮಲ್ಲೇ ಹಾಗಿಲ್ಲ, ಯಾರೂ ಇಲ್ಲ ಊರಾಗ, ಯಾರು ಒಬ್ಬರು ಇಲ್ಲ, ಬೇರೆಯವರೆಲ್ಲ ಹಿಂಗೆ ಮಾಡ್ತಿರ್ತಾರೋ. ಅಂದ್ರೆ ಅಷ್ಟು ಹಗುರ ಅಂತ ತಿಳ್ಕೊಬಾರ್ದು ಅಂತ ಹೇಳಿದೆ ನಾನು. ಇಷ್ಟೇ, ಖಂಡಿತ ತಮಗನೈತಿ ಜಯ ಐತದ. ಈ ಕುಷ್ಠರೋಗ ಆಯಿತು. ಮೊದಲ ಕುಷ್ಠರೋಗಿಗಳನ್ನ ರಾಜರು ಏನು ಮಾಡ್ತಿದ್ರು, ಒಂದು ಕಾಡಿದಾಗ ವ್ಯವಸ್ಥೆ ಮಾಡಿದ್ರು ಅವ್ರಿಗೆ ಕುಷ್ಠರೋಗಿಗಳ್ನ ಬಿಡಕ. ಅದು ಹರಡುತ್ತಿತ್ತು ರೋಗ. ಅವಾಗ ಏನು ಮಾಡ್ರಂದ್ರೆ, ಈ ಬ್ರಾಹ್ಮಣ ಹೆಂಡತಿಗೆ ಕುಷ್ಠರೋಗ ಆಗಿತ್ತೆ ಅನ್ನೋರು ಗೊತ್ತಾಗುತ್ತಲ್ಲ, ಅವ್ರನ್ನ ತಗೊಂಡ ಆ ಕುಷ್ಠರೋಗಿ ಹೋದ, ಬಿಟ್ಟುಬಿಟ್ರು. ಅವಳು ಅತಿ ಶ್ರೀಮಂತ ಬ್ರಾಹ್ಮಣ, ತವರ ಮನೆಯಲ್ಲಿ ಒಬ್ಬಳೇ ಮಗಳಿದ್ದಳು. ಅಲ್ಲೇ ತಾಯಿ ತಂದೆಗೆ ಅತಿ ಶ್ರೀಮಂತಿಗೆ, ಅತಿ ರೂಪವತಿ. ಜೀವನದಾಗ ಕಷ್ಟ ಅನ್ನೋದು ಜೀವನದಾಗ ಎಂದೂ ಗೊತ್ತಿಲ್ಲ. ಪೂರ್ವ ಜನ್ಮ ಪುಣ್ಯದಿಂದ ಸಿಕ್ಕಿತಿ. ಅವ್ರಿಗೆ ಹೇಗೆ ಸಿಕ್ಕಿತು?
ಇಲ್ಲಿ ಬ್ರಾಹ್ಮಣ ಒಬ್ಬನೇ, ಅಲ್ಲಿ ತವ್ರ ಮನ್ಯಾಗ ಅವಳು ಒಬ್ಬಳೇ. ಇದೆಲ್ಲ ಹೆಂಗೆ ಸಿಗುತ್ತೆ ಅಂದ್ರೆ ಅವಳು ಮಾಡಿದ್ದ ಪುಣ್ಯಲ್ಲ ಸಿಕ್ಕಿತ್ತು. ಹಾಗೆ ಸಿಗಂಗಿಲ್ಲ, ಯಾವುದು ಹಾಗೆ ಸಿಗಂಗಿಲ್ಲ. ಅದೇ ನಾನು ಹೇಳ್ತೇನೋ, ಪುಣ್ಯಾನ ಬಂದು ಪುಣ್ಯ ಮಾಡಿರಿ, ನಿಮಗೇನು ಸಿಕ್ಕೈತಿ ಅದರಲ್ಲೇ. ನಾವು ಇಷ್ಟ ಪುಣ್ಯ ಮಾಡಿದೆವು ಅಷ್ಟೇ ಐತಿ. ನಮಗಿಂದ 10,000 ರೂಪಾಯಿ ಸಂಬಳ ಕೊಡ್ತಾರೋ, ನಮ್ಮ ಬುದ್ಧಿ ಅಷ್ಟೇ ಐತಿ. ಅವರು ಮ್ಯಾನೇಜ್ಮೆಂಟ್ಗೆ 1,00,000 ಕೊಡ್ತಾರೋ, ಅವ್ರ ಬುದ್ಧಿ ಅಷ್ಟೇ ಐತಿ. ಅವ್ರಿಗೆ 100 ಎಕರೆ ಜಮೀನು ಐತಿ, ಅವ್ರದ್ದು ಪುಣ್ಯ ಅಷ್ಟೇ ಐತಿ. ನಮಗಿಂದ 10 ಎಕರೆ ಜಮೀನು ಐತೆ, ನಮ್ಮ ಪುಣ್ಯ ಎಷ್ಟೇ ಐತಿ. ನಮ್ಮ ಪುಣ್ಯ ಎಷ್ಟೈತಿ ಅಷ್ಟು ನಮ್ಮ ಸಂಪತ್ತ, ಹೆಣ್ಣರಾಗಲಿ ಮಕ್ಕಳಾಗಲಿ ಲಕ್ಷ್ಮಿ ಆಗಲಿ ಇದ್ದೇ ಇರುತ್ತೆ. ಆಮೇಲೆ ಈ ಬ್ರಾಹ್ಮಣ ಹೆಂಡತಿಯನ್ನು ಕಾಡಿಗೆ ಓದ್ಬಿಟ್ರು. ಅವಳು ಎಲ್ಲ ಕಟ್ಟಿಗೆ ಎಲ್ಲ ಗೊಳೆ ಮಾಡಿರು. 1000 ಗಟ್ಟಲೆ ಕುಷ್ಠರೋಗಿ ಇದ್ದರು. ಅಲ್ಲಿ ಅವ್ರನ್ನೆಲ್ಲ ನೋಡಿ ಹೆದರಿ, ಇಲ್ಲಿ ನನಗೆ ಜೀವನ ಮಾಡೋಕ್ಕಾಗಲ್ಲ ಅಂಥೇಳಿ ಏನು ಮಾಡ್ರು, ಎಲ್ಲ ಕಟ್ಟಿಗೆ ಎಲ್ಲ ಸಂಗ್ರಹ ಮಾಡಿ ಅದರಲ್ಲಿ ಕೊತ್ತ ಒಂದು ಕಿಡಿಯ ಹಾಕಿಬಿಟ್ಟು ಹೋದ್ರ. ಜೀವಂತ ಸುಟ್ಟುಕೊಂಡನೈತಿ, ಮರಣ ಆಯಿತು ಜೀವ. ಅದಕ್ಕೆ ನನಗೆ ಹೇಳಿದ್ದೇನೆ 4 ಧರ್ಮ ಧ್ಯಾನ, ಶುಕ್ಲ ಧ್ಯಾನ, ಅರ್ಧ ಧ್ಯಾನ, ರೌದ್ರ ಧ್ಯಾನ. ಅರ್ಧ ಧ್ಯಾನ ಮಾಡಿ ಜೀವ ಹೋಗ್ಬೇಕಾದ್ರೆ ಅರ್ಧ ಧ್ಯಾನ ಮಾಡಿ ಮಾನಕಷಾಯದಿಂದ ಮರಣ ಆಗಿ ಮುಂದೆ ತಿರಂಚಿಗತ್ತಿದಾಗ ಜೀವನತೆ ಹೋಯಿತು. ತಿರಂಚಿಗತ್ತಿದಾಗ ಅಂದ್ರೆ ಫಸ್ಟಿಗೆ ಹೆಣ್ಣ ಹಂದಿಯಾಗಿ ಹುಟ್ಟಿತ್ತು ಜೀವ. ಯಾರ ಬ್ರಾಹ್ಮಣ ಹೆಂಡತಿ ಹೋಗಿ ತಿರಂಚಿಗತ್ತಿದಾಗ ಹಂದಿಯಾಗಿ ಹುಟ್ಟಿತು. 16 ಮರಿಗಳು ತೊಗೊಂಡನೈತಿ, ಗಟ್ರದ ಚಿರಂಡಿ ಗೊಟ್ಟನೈತಿ. ತಿರುಗಾಡಿ 10 ವರ್ಷ ಬದುಕಿ ಸತ್ತು ಹೋಯಿತು. ಮತ್ತೆ ಅದೇ ಪರ್ಯಾಯದಾಗ ಮತ್ತೆ ಹಂದಿಯಾಗಿ ಹುಟ್ಟಿತು. ಮತ್ತೆ 16 ವರ್ಷ ಅನ್ನೈತಿ. 16 ಮಕ್ಕಳು ಮರಿಗಳು ತೊಂದೆ ತಿರುಗಿ ಕೊಳಚಿ ಚಿರಂಡಿ ತಿರುಗಾಡಿ ಮತ್ತೆ ಸತ್ತು ಹೋಯಿತು. ಮತ್ತೆ ಹಂದಿಯಾಗಿ ಹುಟ್ಟಿತು. ಹಿಂಗೆ 30 ವರ್ಷ 3 ಪರ್ಯಾಯ ಏನೈತಿ ಅದ್ರಾಗ ಮಾಡ್ಕೋತ ಜೀವ. 2ನೇದಕ್ಕೆ ಹೆಣ್ಣ ಕಜ್ಜಿ ನಾಯಿಯಾಗಿ ಹುಟ್ಟಿತು. ಬೀದಿ ಬೀದಿ ಮನೆ ತಿರುಗಿ ಒಂದು ತುತ್ತ ಅನ್ನಕ್ಕೆ ಯಾರು ಹಾಕ್ಯಾರಣ. ಕರ್ಮ ಸಿದ್ಧಾಂತ ಭಾಳ ವಿಚಿತ್ರ ಐತಿ. ಪರಿಣಾಮ ಯಾವಾಗ ಶುದ್ಧ ಇರಬೇಕು. ಪರಿಣಾಮ ಪದೇ ನಮ್ಮ ಆಚಾರ್ಯ ಹೇಳ್ತಾರೆ, ಪರಿಣಾಮ ಶುದ್ಧ ಇಟ್ಟುಕೋ, ಪರಿಣಾಮ ಶುದ್ಧ ಇಟ್ಟು. ಬಸ್ ಮುನಿ ಇರಲಿ, ಸ್ರಾವಕ್ಕಿರಲಿ, ಸ್ರವಿಕಿರಲಿ, ಯಾವುದೋ ಜೀವ ಇರಲಿ, ಪರಿಣಾಮ ಶುದ್ಧ ಬೇಕು. ನಮ್ಮದು ಎಷ್ಟು ಪರಿಣಾಮ ಶುದ್ಧ ಇರ್ತಿ ಅಷ್ಟ ಪುಣ್ಯ ಬಂದೈತಿ, ಅಷ್ಟ ಕರ್ಮ ದೂರ ಸೇರ್ತಿ. ಹೆಣ್ಣ ಹಂದಿಯಾಗಿ 4 ಮರಿಗಳು ತೊಗೊಂಡ ತುತ್ತಿ ಹಣ್ಣಿಗೆ ಮನೆ ತಿರುಗಿ 10 ವರ್ಷ ಬದುಕಿ ಸತ್ತು ಹೋಯಿತು. ಮತ್ತೆ ಹೆಣ್ಣ ನಾಯಿಗೆ ಹುಟ್ಟಿತು, ಮತ್ತೆ ಸತ್ತು ಹೋಯಿತು. 3 ಸಲ ಕಜ್ಜಿ ನಾಯಿಯಾಗಿ ತಿರುಗಾಡಿತು. ಮೊನ್ನೆ ಅಂತ ಹೇಳಿದ್ದೀನಿ, ಗತಿ ಕಟ್ಟಿತ್ತಂದ್ರೆ ಅದು 3 ಭಾಗ ಮಾಡ್ತೈತಿ. ಗತಿ ಅಂತ ಹೇಳಿದ ನೋಡು. ಟೈಮ್ ಆಯ್ತು, ಸರಿ. ಗತಿ ನಮ್ಮದು ಆಯುಗತಿ 90 ವರ್ಷ ಐತಿ ಅಂತ ತಿಳ್ಕೊರಿ. 90 ವರ್ಷದಾಗ 3 ಭಾಗ ಮಾಡ್ತೈತಿ ಗತಿ. ಏನ 30 ವರ್ಷ ಗತಿ ಕಟ್ಟಬಹುದು, ಇಲ್ಲ ತಿರುಗಿ ಹೋಗ್ಬೋದು. ಮತ್ತು 30 ವರ್ಷ ಬರ್ತಿ ಕಟ್ಟಬಹುದು, ತಿರುಗಿ ಹೋಗ್ಬೋದು, ಕಟ್ಟಿಬಿ ಹೋಗ್ಬೋದು. ನಮ್ಮ ಗತಿ ಕಟ್ಟೋತ್ನಾಗ ನಮ್ಮ ಪರಿಣಾಮ ಹೇಗಿರ್ತೈತಿ ಅದೇ ಮುಂದಿನ ಪರ್ಯಾಯ ಬಂದಾಗ್ತಿ. ಶುಭ ಪರಿಣಾಮ ಇತ್ತು, ಆ ಸಮಯದ ಗತಿ ಜರ ಕಟ್ಟಿತ್ತಂದ್ರೆ ದೇವಗತಿ ಆಗಲಿ ಅಥವಾ ಮನುಷ್ಯ ಗತಿ ಆಗಲಿ
ಕಟ್ಟಿಬಿಡುತ್ತೆ. ಅದೇ ಸಮಯದಾಗ ಅಶುಭ ಪರಿಣಾಮ ಇತ್ತಂದ್ರೆ ಗತಿ ಅಶುಭ ಕಟ್ಟುತ್ತೆ. ಹಂಗೆ ಈ ಅರ್ಧ ಧ್ಯಾನ ಮಾಡೋದೇನೈತಿ ಏನೈತಿ ಜೀವ ಏನಾಯಿತು ಗತಿ ನಾಯಿ ಹಂದಿ ತಿರೇಂಚಿ ಗತಿದಾಗ ಬಂದಾಯಿತು. ಒಬ್ಬ ವ್ಯಕ್ತಿ ಬಹಳಷ್ಟು ದುಷ್ಟ ಚಟಗಳೆಲ್ಲ ಇದ್ದು ಅವನಿಗೂ ಎಲ್ಲ ಚಟಗಳಿದ್ದು ಗತಿ ಅಷ್ಟಕ್ಕೇನು ಬಂದಿತ್ತು ಗತಿ ಕಟ್ಟಿತ್ತು. ಯಾತ್ರದ ನಾಯಿ ಗತಿ ಕಟ್ಟಿತ್ತು. ನಾಯಿ ಗತಿ ಕಟ್ಟಿತ್ತು. ಮುಂದೆ ಅವನೆಲ್ಲ ಏನಾಯಿತು, ನಾ ಮಾಡೋದಿಲ್ಲ ತಪ್ಪ ಸರಿಯಲ್ಲ ಏನು ಮಾಡ್ತೇನೆ ನಾನು ಇದೆಲ್ಲ ದುಷ್ಟ ಚಟುಗಳ ಇದರಿಂದ ಜನ ಎಲ್ಲ ದೂರ ಆಗ್ತಿದಾರೆ ನನಗೆ ಬೇಡ ಅಂಥೇಳಿ ಅವನು ಗತಿ ಅವನಲ್ಲಿ ಬದಲಾವಣೆ ಆಯಿತು. ದೇವ ಪೂಜಾ ದಿನನಿತ್ಯ ಗುರು ಉಪವಾಸ ಸಾಧ್ಯ ಸಂಯಮ ಎಲ್ಲ ಮಾಡ್ಕೋತ ಹೋದ. ಮುಂದೆ ಆಯುಷ್ ಮುಗಿತು, ಸತ್ತು ಹೋದ. ನಾಯಿ ಆಗಿಬಿಟ್ಟಿದ. ಎಂಥ ನಾಯಿ ಆಗಿಬಿಟ್ಟಿದ. ಪರಿಣಾಮ ಯಾವಾಗ ಕೆಟ್ಟಿತ್ತು, ಅಲ್ಲೇನಾಗಿತ್ತು, ಕಚ್ಚಿ ನಾಯಿ ಏನೈತಿ ಕಟ್ಟಿತ್ತು. ಮುಂದೆ ಅವನು ಅದನ್ನೆಲ್ಲ ಸರಿಸಿ ಶುದ್ಧ ಪರಿಣಾಮದಾಗ ಯಾವಾಗ ಬಂದ ಅವಾಗ ಏನಾಯಿತು, ನಾಯಿ ಇತ್ತು, ಆದರೆ ಬುಷಿನ ನಾಯಿ ಆಯಿತು. ಗೊತ್ತಾಯ್ತಾ ಬುಷಿನ ನಾಯಿ ಅಂದ್ರೆ ಬುಷಿನ ನಾಯಿ ಅಂದ್ರೆ ಅಮೇರಿಕ ರಾಷ್ಟ್ರಪತಿ ನಾಯಿ. ಇದು ಬುಷಿನ ನಾಯಿ. 10 ಮಂದಿ ಅದಕ್ಕೆ ಸೇವಾ ಸ್ನಾನ ಯಾರು ಮಾಡಿಸ್ತವ್ರು, ದಿನ ಒಂದು ದೇಶ ತಿರುಗಾಡ್ಕೈತು. ಇಲ್ಲಿ ಏನು ಕಟ್ಟಿತ್ತು, ನಾಯಿ ಗದ್ದೆ ಕಟ್ಟಿತ್ತು, ನಾಯಿ ಹುಟ್ಟಿತ್ತು. ಕಜ್ಜಿ ನಾಯಿ ಏನಿತ್ತು ಅದ ಬುಷಿನ ನಾಯಿ ಆಯಿತು. ಅಂದ್ರೆ ತಾನು ಮಾಡಿದ್ದ ಪರಿಣಾಮ ಅವನ್ನೆಲ್ಲ ಕೆಟ್ಟ ದುಷ್ಟಚಟಗಳೆಲ್ಲ ಬಿಟ್ಟ ಒಳ್ಳೆಯ ಪರಿಣಾಮದಾಗ ಬಂದ. ದೇವ ಪೂಜಾ ಗುರು ಉಪನಿಷಾಧ್ಯಾಯ ಸಾಹೇಬನ್ನು ಯಾವಾಗ ಜಪ ತಪದಾಗ ಬಂದ ಪರಿಣಾಮ ಯಾವ ಶುದ್ಧ ಹಾಕತ್ತೋಯ್ತು. ಗತಿ ಒಂದು ಸಲ ಕಟ್ಟಿರ ಮತ್ತೆ ಬದಲಾಗಂಗಿಲ್ಲ. ಗತಿ ಇದ್ದೇ ಇರುತ್ತೆ. ನಾನು ಇವತ್ತು ಗತಿ ಕಟ್ತೇನೆ ಅಂತ ಹೇಳಿ ಬರೋಂಗಿಲ್ಲ. ಆ ಸಮಯದಾಗ ನಮ್ಮದು ಎಂಥ ಪರಿಣಾಮ ಇರುತ್ತೆ ಅಂತ ಅದಕ್ಕೆ ಕಟ್ಟಿದೆ ಇಷ್ಟ. ಯಾರೇ ಇರಲಿ ಅವರು ಮುಂದೆ ಆ 6ನೇ ಪರ್ಯಾಯ ಹೆಣ್ಣ ಕತ್ತಿ ಆಯಿತು. ಹೆಣ್ಣ ಕತ್ತಿ ಆಗಿ ನಾಯಿ 3 ಆಯಿತು, ಹಂದಿಯದು 3 ಆಯಿತು. 7ನೇ ಪರ್ಯಾಯ ಹೆಣ್ಣ ಕತ್ತಿಯಾಗಿ ಹುಟ್ಟಿ ಅಗಸನ ಮನೆಯಲ್ಲಿ ದಿನ ಅಗಸನೈತಿ ಊರದ ಬಟ್ಟೆ ಎಲ್ಲ ತಂದು ಹಾಕ್ತಿದ್ದ, ಹೊಳೆಗೆ ಹೊಡ್ಕೊಂಡು ಹೋಗ್ತಿದ್ದ. ಮತ್ತು ಊರೆಲ್ಲ ಬಟ್ಟೆ ಕೊಟ್ಟಣಿದ್ದೆ ಕತ್ತಿಯನ್ನು ಬಿಟ್ಟು ಬಿಡ್ತಿದ್ದ. ಅವಾಗ ಪ್ಲಾಸ್ಟಿಕ್ ಆಗೋದಿಲ್ಲಾಗಿದ್ದು, ಏನಿಗಿದ್ದೆ ಈ ಪ್ಲಾಸ್ಟಿಕ್ ಆಗುತ್ತೆ ಅನ್ಕೊಂತ ಅವಾಗೆಲ್ಲ ಎಣ್ಣೆ ತಪ್ಪಲ ಇದು ಆರಿಸಿ ತಿಂದ. ಒಂದು 20 ವರ್ಷ ಕತ್ತಿ ಅಗಸನ ಮನೆಯಲ್ಲ ದುಡಿತು, ಸತ್ತು ಹೋಯಿತು. ಮತ್ತೆ ಕತ್ತಿ ಮತ್ತೆ ಹೆಣ್ಣು ಕತ್ತಿ ಆಯಿತು. ಹೊಳೆಯಿಂದ ಉಸ್ಕ ಹೊತ್ತು ಒಂದು 10-20 ವರ್ಷ ಬದುಕಿ ಬೇರೆದವ್ರ ಮನೆಯಲ್ಲೇ ಸತ್ತು ಹೋಯ್ತು ಕತ್ತಿ. ಮತ್ತೆ ಕತ್ತಿ ಆಯಿತು. ಕಡಿ ಹೊಡಿತಾರಲ್ಲ, ಕಲ್ಲು ಹಾಕು ಕಡಿ ಹಾಕು ಅಂಥದ ಹಾಕಿ ಸತ್ತು ಹೋಯ್ತು. ಕತ್ತಿಯನ್ನು ಒಂದು ವಿಷಯ ನೆನಪಾಯಿತು. ಒಬ್ಬನ ಕತ್ತಿ ಒಂದು 16 ಕತ್ತಿ, ಒಂದು 10-20 ಕತ್ತಿ ಸಾಕಿದ್ದ. ದಿನಾಲು ಹೊಳೆಗೆ ಉಸ್ಕ ಅಲ್ಲಿತ್ತು, ಹೊಳೆಗೆ ಉಸ್ಕ ತುಂಬದ, ಯಾರು ಬಿಲ್ಡಿಂಗ್ ಕಟ್ತಾರಲ್ಲ ಅಲ್ಲಿ ಓದಂತ ಬಳಸ್ತಿತ್ತು ಕತ್ತಿ. ಅವನಿಗೆ ಏನೋ ಒಂದು ಸಿಕ್ಕಿತ್ತು, ಕಲ್ಲ ಒಂದು ಹಳ್ಳಿ ಸಿಕ್ಕಿತ್ತು, ಚೆಂದ ಕಾಣ್ತು, ತೊಗೊಂಡ ದಾರಿಯಲ್ಲಿ ಹೋಗೋತ್ಮ್ಯಾಗ ಒಂದು ಕತ್ತಿ ಮ್ಯಾಗ ಭಾಳ ಬರೀತಿತ್ತು. ಅಂದ ಸುಮ್ಮನೆ ಆ ಕತ್ತಿ ಕೊಳ್ಳ ಕಟ್ಟಿಬಿಟ್ಟ. ಕತ್ತಿ ಕೊಳ್ಳ ಕಟ್ಟಿದ ಆ ಕಲ್ಲ
ಕತ್ತಿ ಕೊಳ್ಳಲ್ಲಿ ಕಟ್ಟಿದ, ಮತ್ತು ಕತ್ತಿ ಹೊಡ್ಕೊಂಡು ಹೊಂಟಿದ್ದ. ಒಬ್ಬ ಶೇಟ್ ಕೂತಿದ್ದ ಅಂಗಡಿಯಲ್ಲಿ, ಶೇಟ್ ಕೂತಿದ್ದ. ಈ ಕತ್ತಿ ಹೋಗುತ್ನಾಗ ಆ ಕೊಳ್ಳಾಗ, ಕತ್ತಿ ಕೊಳ್ಳಾಗ ಒಂದು ಪ್ರಕಾಶ ಆಗುವಂಥದ್ದು ಒಂದು ಹಳ್ಳ ಕಾಣ್ತು. ಆ ಕತ್ತಿ ಹೊಡ್ಕೊಂಡು ಹೋಗ್ತಿದ್ದಲ್ಲಿ ಮಾಲಕ್ಕಿದ್ದಲ್ಲಿ, ಕತ್ತಿ ಮಾಲಕ ಇಲ್ಲಿ ಬಾ ಅನ್ನ ಅಂದ. ಬಂದ. ಏನನ್ನ? ಅದೇನು ಕಟ್ಟಿದೆ ಅಂತ ಕೇಳಿದ. ಕತ್ತಿ ಏನೋ ಸಿಕ್ತೆ ಸೇಟ ಕಟ್ಟಿದ್ದೀನಿ, ಅದನ್ನು ಕೊಡ್ತೀಯಣ್ಣ? ಹಾಂ ಕೊಡ್ತೇನೆ ರೀ. ಎಷ್ಟು ಕೊಡ್ತೀವಿ? ₹1 ಕೊಡ್ತೇನೆ. ಏನೋ ಎಲ್ಲಿದು ಒಂದು ಏನೋ 10 ಚೂರು ಕಾಲು ಬಿದ್ದೈತಿ, ಕಟ್ಟಿದ್ವಿ ₹1 ಅಂತಿಲ್ಲ, ಒಂದು 50 ಪೈಸೆ ಕೊಡ್ತೇನೆ ಕೊಡು ಅಂತ. ಇಲ್ಲಲ್ಲ ಶೇಟ ನೀನು ಇಲ್ಲ ₹1 ನಾನು ಕೊಡ್ತೇನೆ. ಆಯ್ತಪ್ಪ, ಏನು ಸುಮ್ಮನೆ ಎಲ್ಲಿ ಸಿಕ್ಕಿದ ಕಲ್ಲ ಅಲ್ಲ ಅಲ್ಲ, ಮತ್ತೊಂದು 4 ಕಡೆ ಕೊಡ್ತೇನೆ, 75 ಪೈಸೆ ಆಯಿತು ಕೊಡು ಅಂತೆ. ಇಲ್ಲೆಲ್ಲ ಶೇಟ ಅಷ್ಟೆಲ್ಲ ಅನ್ನೋದು ಕತ್ತೆ ಎಲ್ಲ ಮುಂದೆ ದೂರ ಹೋದು. ಇವನು ಓಡಿ ಹೋಗಿಬಿಟ್ಟ. ಯಾರ? ಈ ಕತ್ತಿ ಮಾಲಕ. ನಾನು ಕತ್ತಿಯಲ್ಲಿ ಹೋದು ಬರ್ತೇನೆ ಅಂತ ಓಡಿ ಹೋಗ್ಬಿಟ್ಟ. ಆಮೇಲೆ ಅವನು ಕತ್ತಿ ಹೊಡ್ಕೊಂಡು ಮುಂದೆ ಹೊಂಟಿದ್ದ. ಮತ್ತೊಬ್ಬ ಶೇಟ್ ಬರ್ತಾನೋ, ಕಾರ್ದಾಗ ಕೊತ್ತ ನೋಡ್ತಾನೋ, ಆ ಕತ್ತಿ ಕೊಳ್ಳಾಗ ಅದು ಕಲ್ಲು ಕಾಣ್ತೀವಂಗ. ಕಾರು ಸೈಡ್ಗೆ ತರ್ತಾನೋ, ಅವನು ಕರಿತಾನೋ, ಅದೇನು ಕಟ್ಟಿದಿ? ಏನೋ ಕಟ್ಟಿ ಶೇಟ ಕಟ್ಟಿದ್ದೀನಿ, ಕೊಡ್ತೀಯನ್ನ? ಎಷ್ಟು ಕೊಡ್ತೀವಿ? ₹1. ಅವನು ಕಿಶೆ ಹಾಕಿದ, ಒಂದು ಬಂಡಲ್ ಬಂತು, ಕೊಟ್ಟುಬಿಟ್ಟ. ಕಿಶಾಕ್ ಕೈ ಹಾಕಿದ, ಒಂದು ಬಂಡಲ್ ಇತ್ತು, ಆ ಬಂಡಲ್ ಕೊಟ್ಟು ಆ ಕಲ್ಲು ತಂದ. ಇವು ಓಡೋಗಿ ಕಲ್ಲು ತಂದ, ಕೊಟ್ಟುಬಿಟ್ಟ. ಅದು ನಾವು ಹಳೆ ತೊಂದ, ಇವ ಇದನ್ನು ದುಡ್ಡು ತಂದ, ಹೋಗಿಬಿಟ್ರು. ಆಯಿತು. ಇವನು ದಾರಿ ತಗೋಕಂತ ಮತ್ತೆಲ್ಲ ಮೊದಲೇನು ಶೇಟ ದಾರಿಗೆ ಕೂತಿದ್ದ. ಕತ್ತಿ ಬರ್ತಾವು, ಮತ್ತೊಂದು 10 ಪೈಸೆ ಕೊಟ್ಟರೆ ತೊಗೋಬೇಕ. ಬೇಡ, ಲಾಸ್ಟ್ಗೆ ₹1 ಕೊಟ್ಟು ತೊಗೋಬೇಕು. ಇವನು ಬಂದ. ಏನ ಎಲ್ಲ ಒಂದೊಂದು ಕತ್ತಿ ನೋಡ್ತಾನೆ, ಎಲ್ಲ ಕತ್ತಿ ಕೊಳ್ಳೆಲ್ಲ ಖಾಲಿ ಇತ್ತು. ಕೇಳ್ತಾನೋ, ಅದು ಕಟ್ಟಿದ್ದೆ, ಅದೆಲ್ಲಿ ಹೋಯ್ತು? ಏನ ಅಂದ. ಅದು ಕೊಟ್ಟನು ಅಂದ. ಎಷ್ಟು ಕೊಟ್ಟೆ? ಎಷ್ಟರ ಇದ್ದು ಎಷ್ಟು ಕೊಟ್ಟನು? ಅವನು ಶೇಟ ಬಾಯಿ ಬಡ್ಕೋಕತ್ತ. ಎಷ್ಟೇ ನೀನು ಹುಚ್ಚಿದೀನೋ, ಎಂಥ ಹುಚ್ಚಿದೀನೋ ನೀನು. ಕೋಟ್ಯಾಂತರ ಬೆಲೆ ಇದೆ. ₹1 ಕೋಟಿ ಆಗುವಂಥ ಬೆಲೆ ವಸ್ತು ಅನ್ನೈತಿ. ನೀ ಎಲ್ಲಿದು 5-6 ಸಾವಿರ ರೂಪಾಯಿ ಕೊಟ್ಟಿದ್ದಾನವನು, ನೀನು ಅದನ್ನು ಕೊಟ್ಟು ಬಿಟ್ಟಿಲ್ಲ ಅಂತಂದ. ಎಂಥ ಹುಚ್ಚು ನೀನು, ಎಂಥ ಹುಚ್ಚ ಅನ್ನ. ಅವನೇ ಹೇಳ್ತಾನು, ಮೈಪಾಗಲ್ಲ ಆಪಾಗಲ್ಲ ಎಂದು. ನಾನು ಹುಚ್ಚಲ್ಲ, ನೀನು ಹುಚ್ಚ. ಮೈಪಾಗಲ್ಲ ಆಪಾಗಲ್ಲ, ತೂಪಾಗಲ್ಲ. ಮೈಪಾಗಲ್ಲ ತೂಪಾಗಲ್ಲ, ನೀವು ಹುಚ್ಚ. ಯಾಕ? ಅದರ ಬೆಲೆ ನಿನಗೆ ಗೊತ್ತು, ನನಗೆ ಗೊತ್ತಿಲ್ಲ. ಆ ಸೇಟಿಗೆ ಗೊತ್ತು. ಅವನು ಲಾಭ ಮಾಡ್ಕೊಂಡ, ನಾನು ಒಂದು 5-6 ಸಾವಿರ ರೂಪಾಯಿ ಏನೋ ಒಂದು ಬಂಡಲ್ ಸಿಕ್ತು, ನಾನು ಲಾಭ ಮಾಡ್ಕೊನು. ನೀ ಏನು ಮಾಡ್ಕೊಂಡೆ? ಕೋಟ್ಯಾಂತರ ಬೆಲೆ ಅವನು ಲಾಭ ಮಾಡ್ಕೊಂಡ, 5-6 ಸಾವಿರ ರೂಪಾಯಿ ಹಣ ನಾನು ಲಾಭ ಮಾಡ್ಕೊನೋ. ನೀ ಏನು ಮಾಡ್ಕೊಂಡಿ ಲಾಭ? ಹುಚ್ಚು ನಾನೆಲ್ಲ ಶೇಟ, ನೀನು ಹುಚ್ಚಿದಿ, ಅಂಗಡಿ ಇಟ್ಕೊಂಡೋಗಣ್ಣ. ಹೇಳು ತಾತ್ಪರ್ಯ ಏನಂದ್ರೆ, ಮಾಡಬೇಕು ನಾವು ಭಗವಂತನ ಪೂಜಾ, ಗುರು ಉಪಾಸನೆ, ಸಾಧ್ಯ, ಸಂಯಮ ಇವೆಲ್ಲ ಏನು ಮಾಡಬೇಕಂದ್ರೆ ಭಗವಂತಂದ ಹೇಗೆ ಭಕ್ತಿ ಮಾಡಬೇಕು? ತನ್ನ ಮನ್ ಧನ್. ಕುಂದಾಚಾರ್ಯ ಹೇಳ್ತಾನೋ, ನೀನು ಒಂದೇ ಸಲ ಮಾಡು ಪೂಜೆ. ಏನ? ತನದಿಂದ, ಮನದಿಂದ, ಧನದಿಂದ ಮಾಡು. ಕೋಟ್ಯಾಂತರ ರೂಪಾಯಿ ಧನ ಹಾಕಂತ ಅರ್ಥ ಅಲ್ಲ. ನಿನ್ನಲ್ಲಿ ಏನೈತಿ ಹಾಕಬಾರ್ದು ಅಂತಲ್ಲ, ಹಾಕುವಂತಲ್ಲ. ನಮ್ಮ ಸಿದ್ಧಾಂತ ಹೆಂಗೈತಂದ್ರೆ, ಶಕ್ತಿ ಮೀರಿ ಯಾವುದೂ ಮಾಡಬಾರ್ದು. ದಾನ ಆಗಲಿ, ಪೂಜೆ ಆಗಲಿ, ಯಾವುದೋ ಒಂದು ಮಂದಿರ ಕಟ್ಸೋದಾಗಲಿ, ನಮ್ಮ ಶಕ್ತಿ ಮೀರಿ ಮಾಡಬಾರ್ದು, ಶಕ್ತಿ ಮುಚ್ಚಿಡಬಾರ್ದು. ಅದಕ್ಕೇನು ಹೇಳ್ತಾರೋ, ತನ್ನ ಮನ ಧನದಿಂದ ಮಾಡ ಅಂತ ಹೇಳಿದ್ರು. ಒಂದು ಸಲ ಹೇಳ್ತಾನೋ, ದಿನಾಲೂ ಮಾಡ್ತಾವಲ್ಲ ಪೂಜೆ ನಾವು? ಹಾಗಿಲ್ಲ. ಅವ್ರು ಏನು ಹೇಳ್ರಿ ಅಂದ್ರೆ, ಅತ್ಯಂತ ನಿಮ್ಮದು ತನ್ನ ಮನ ಧನದಿಂದ ಯಾವಾಗ ಭಕ್ತಿ ಆಗ್ತೈತಿ, ಸಮ್ಯಕ್ ಪ್ರಾಪ್ತ ಆಗ್ತೈತಿ. ಅಲ್ಲೇನಾಯಿತು? ರಿಸರ್ವೇಷನ್ ಆಯಿತು ನಿಮ್ಮದು.
ಎಲ್ಲಿ ಮುಕ್ತಿ ರಿಸರ್ವೇಷನ್, ಮೋಕ್ಷ ಹೋಗೋದನೈತಿ ನಿಮ್ಮದು ರಿಸರ್ವೇಷನ್ ಆಯಿತು. ಆಮೇಲೆ ನಾವೀಗೇನು ಮಾಡ್ತೇವೆ, 2 ರೂಪಾಯಿ ಅಕ್ಕಿ ಬೆಳಗ್ತಾವಲ್ಲ ನಾನು ಓದಕ್ಕೆ ಚಂದನ ಹಂಗೆ ಏನಿಲ್ಲಲ್ಲ ಐತಿ, ಇಲ್ಲಿಂಗೇನಿಲ್ಲ, ಇದಕ್ಕೂ ಐತಿ, ಇದಕ್ಕೂ ಸಿಗೋಲಿಂಗೇನಿಲ್ಲ, ಸಿಗುತ್ತೆ. ಎಷ್ಟು ಜನ 2 ರೂಪಾಯಿ ಬೆಳಗ್ತೀವಿ. ಅಕ್ಕಿ ಬಂದ್ ಮಾಡಿರು, ಏನು ಮಾಡ್ತಾರೆ, ತರ್ತಾರಲ್ಲ ನಿಮ್ಮ ಮನೇನು, ಏನು ಬಿಡ್ತಾರೆ ಮಂದಿರ ಬರೋದ, ಅಕ್ಕಿ ಬಂದ್ ಮಾಡಿರು ಗೌರ್ಮೆಂಟ, ಆವಾಗ ನಿಮ್ಮ ಮನೇಲಿ ತರ್ತಾರನಿಲ್ಲ, ಏತಿಲ್ಲ, ಇಲ್ಲಿಂಗೇನಿಲ್ಲ, ಅದು ಎಲ್ಲಿ ಹೋಗೋದಿಲ್ಲ, ಇದ್ದೇ ಇರುತ್ತೆ. ಈ ಸೋಮ ಶರ್ಮನ ಹೆಂಡತಿ ಎಲ್ಲಿ ಬಂತು, 3 ಸಲ ಹಂದಿ, 3 ಸಲ ನಾಯಿ, 3 ಸಲ ಕತ್ತಿ ಆಯಿತು. 10ನೇದಕ್ಕೆ ಒಬ್ಬ ಅಂಬಿಕೆಯ ಮನೆಯಲ್ಲಿ ಹೆಣ್ಣ ಮಗುವಾಗಿ ಸ್ತ್ರೀಯಾಗಿ ಹುಟ್ಟಿತು. ಅಂಬಿಗೆಗ ಭಾಳ ದಿವಸ ಆಯಿತು, ಮಕ್ಕಳು ಇದ್ದಿದ್ದಿಲ್ಲ. ಅವನು ಹೆಣ್ಣು ಮಗು ಹುಟ್ಟಿದ ಬಳಿಕ ಆ ಹುಡುಗಿ ಹೆಸರು ಕಾಣಿಯ ಅಂತೇಳಿ ಇಟ್ಟ, ಕಾಣಿಯ ಅಂತೇಳಿ. ಒಂದು 16 ವರ್ಷದ ಮಗು ಆಯಿತು. ಅಪ್ಪನ ಜೊತೆ ದಿನಾಲು ಡೋಣಿ ನಡೆಸ್ತಿದ್ದು ತಂದೆ. ಅದರ ಡೋಣಿದ ಕೊತ್ತ ಒಂದು ಕೈ ಚೀಲ ಕೈಗೆ ಹಾಕಿ ಡೋಣಿದಾಗ ಕೊತ್ತ ತಕ್ಕ ರೂಪಾಯಿ 8 ಏನು ಕೊಡ್ತಿದ್ರು ಅದನ್ನೆಲ್ಲ ಗೊಳೆ ಮಾಡಿ ಕೊತ್ತಾ ಇರ್ತಿತ್ತು. 10, 12, 13 ವರ್ಷ ಆಯಿತು. ಅಂಬಿಗೆ ಅನೈತಿ ಏನೋ ಕಾರಣಕ್ಕೆ ಅನೈತಿ ಸತ್ತೋಗಿಬಿಟ್ಟ. ಮನ್ಯಾಗ ತಾಯಿ ಒಬ್ಬಳಿದ್ದಳು. ಈ 13 ವರ್ಷದ ಹುಡುಗಿ ಇದ್ದ, ಜೀವನ ಸಾಗಬೇಕು. ಒಂದು ಡೋಣಿ ಇತ್ತು ತಂದೆದ, ಒಂದು ಹಂಚಿನ ಮನೆ ಇತ್ತು. ಅದೇ ಡೋಣಿ ಅನೈತಿ, ದಿನಾಲು ಅನೈತಿ, ನಡೆಸ್ಕೊಂಡು ಅನೈತಿ. ಯಾರ್ಯಾರೇ ಏನು ಕೊಡ್ತಾರೆ ಅದನ್ನು ತಂದ ಜೀವನ ಮಾಡ್ಕೊತ ಹೊಂಟಿದ್ದದು ಹುಡುಗಿ. ಒಂದಿನ ಯಾರು ಮಾಡ್ತಾ ಚಾತುರ್ಮಾಸ ಮುಗಿಸಿ ಯಾರು ಮಾಡ್ತಾ ಹೊಳೆ ದಂಡಿಂದ ದಾರಿ ಇತ್ತು. ಮುನಿ ಮಹಾರಾಜರು ಹೋಗ್ತಾಯಿದ್ರು ಮುಂದಿನ ಊರಿಗೆ. ಆ ಸಮಯದಾಗ 10 ಮಣಿಗಿತ್ತು. 10 ಮನಗನ ಒಂದು ಗಿಡ ಇತ್ತು. ಆ ಗಿಡದ ಬಡ್ಡೆ ಹೊಳೆ ದಂಡ ಮುನಿ ಮಹಾರಾಜರು ಸಮಯಕ್ಕೆ ಕೂತ್ಬಿಟ್ರು. ಯಾಕಂದ್ರೆ 10 ಮನೆಗೆ ಯಾರು ಮಾಡೋಂಗಿಲ್ಲ, ಹಿಂಸೆ ಆಗ್ತಿತ್ತಂತೇಳಿ ಮುನಿ ಮಹಾರಾಜರ ಧ್ಯಾನಕ್ಕೆ ಕೊತ್ಬಿಟ್ರು. ಅದೇ ಹೊಳೆ ದಂಡಾಗ ಈ ಡೋಣಿ ನಡೆಸ್ತಿತ್ತು 10 ಮುನಿಸ್ತಕ ಈ ಹುಡುಗಿ. ಆವಾಗ ಆ ಹುಡುಗಿ ನೋಡ್ತಾಳು, ಈ ದಿಗಂಬರ ಸಾಧು ಚಳಿ ಥಂಡಿ ದಿವಸದ ನವಂಬರ್ ತಿಂಗಳ ಭಾರಿ ಚಳಿ ಇತ್ತು. ಈ ಚಳಿಯಲ್ಲಿ ರಾತ್ರಿ ಎಲ್ಲ ಯಾಕೆ ಹೊಣ್ತಾರೆ ಇವರ, ಏನು ಮಾಡ್ತಾರೆ ದಿಗಂಬರ ಸಾಧು ಅಂದ. ಇವರು ಧ್ಯಾನಕ್ಕೆ ಕೊತ್ಬಿಟ್ರು. ಸಾಮಾಯಿಕ ಎಲ್ಲ ಕಟ್ಟಿಗೆ ಗೊಳೆ ಮಾಡಿ 4 ದಿಶಕ್ಕೆ ಕಟ್ಟಿಗೆ ಹಾಕಿ ಉರಿ ಹಚ್ಚಿ ಒಂದು ಟಾವೆಲ್ ಇತ್ತು ಕೊಳ್ಳಿಗೆ. 13 ವರ್ಷ ಹುಡುಗಿದ ಗಾಳಿ ಬೀಸ್ಕೊತ ಸೊಳ್ಳೆ ಎಲ್ಲ ಹೊಡ್ಕೋತ ಮುನಿ ಮಹಾರಾಜನ ರಾತ್ರಿ ಎಲ್ಲ ಸೇವಾ ಮಾಡಿತು. ಬೆಳಗಾಯಿತು. ಮುನಿ ಮಹಾರಾಜರ ಕಣ್ಣನೆತ್ತಿ ಧ್ಯಾನದಿಂದ ಬಿಟ್ಟರು, ಧ್ಯಾನ ಮುದ್ರ. ಮತ್ತು ಅವಾಗ ನಮಸ್ಕಾರ ಮಾಡ್ತು ಹುಡುಗಿ, ಆಶೀರ್ವಾದಮ್ಮ. ಆ ಹುಡುಗಿ ಹೇಳುತ್ತೆ, ಗುರುದೇವ ನಂಗೆಲ್ಲೋ ನಿಮ್ಮನ್ನು ನೋಡಿದಂಗೆ ಭಾಸ ಆಗ್ತಿತ್ತು ಅಂತ. ನಾ ಎಲ್ಲಾದರೂ ನೋಡಿದ್ದೇನೆ ನಿಮ್ಮನ್ನು. ಮೊನ್ನೆ ಫಾರೆಸ್ಟ್ಗೆ ಹೇಳಿದ್ದೇನೆ ನಾನು, ಒಂದು ಸಲ ಆತ್ಮ ಮ್ಯಾಗ ಸಂಸ್ಕಾರ ಆಯ್ತಂದ್ರೆ ಅದು ಎಲ್ಲಿ ಮುಕ್ತಿಗೆ ಹೋಗಿಸ್ತಕ್ಕ ಬಿಡೋದಿಲ್ಲ. ಆತ್ಮ್ಯಾಗ ಒಂದು ಸಲ ಅದ ಸಂಸ್ಕಾರ ಆಯಿತು, ಹೆಚ್ಚು ಕಡಿಮೆ ಕರ್ಮ ಇದರಿಂದ ಏನೈತಿ ಪರಿಣಾಮ ಒಮ್ಮೆ ಹಾಗೆ ಒಮ್ಮೆ ಹೀಗೆ ಆಗಿ ಮತ್ತೆ ಏನೋ ಹೆಂಗೆ ಆಗ್ತೈತಿ. ಆದ್ರೆ ಮುಕ್ತಿ ಹೋಗಿಸ್ತಕ್ಕ ಒಂದು ಸಲ ಆತ್ಮ್ಯಾಗ ಸಂಸ್ಕಾರ ಆಯಿತು ಅಂದ್ರೆ ಮೊನ್ನೆ ಹೇಳಿದ್ದೇನೆ, ಈ ಮಗು ಐತಿ, ಈ ಮಗುಗೆ ಒಂದು ಸಲ ಈಸು ಕಲಿಸಿ ಹೊಳೆಯಲ್ಲಿ ಬಾಯಲ್ಲಿ ಈಸಲ ಕಲಿಸೋದ. ಮತ್ತು 65 ವರ್ಷ ತನಕ ಬಾಯಿ ಹೊಳೆ ಎಲ್ಲಿ ತೋರಿಸೋದಿಲ್ಲ. 65 ವರ್ಷಗನ ಒಂದು ಬಾಯಿಯಲ್ಲಾಗಲಿ ಒಂದು ಹೊಳೆ ಕೆರೆಯಲ್ಲಿ ಒಗೆದು ಬಿಟ್ಟಂದ್ರೆ ಅದು ಈಸಿ ದಂಡಿಗೆ ಬರುತ್ತೆ. ನಾವು ಮಧ್ಯದಾಗ 50 ವರ್ಷ ತನಕ ಬಾಯಿ ಕೆರೆಯಲ್ಲಿ ಸ್ನಾನ ಮಾಡಿಲ್ಲ. ಚಿಕ್ಕ ವಯಸ್ಸದಾಗ ಒಂದು ಸಲ ಸಂಸ್ಕಾರ ಆಗೈತಿ, ಅದು ಹೊಳೆ ಮತ್ತೆ ಕೆರೆ ಈಸಿ ಏನೈತಿ ದಂಡಿಗೆ ಬರುತ್ತೆ.
ಹಂಗೆ ಒಂದು ಸಲ ನಿಮಗೆ ಉತ್ಕೃಷ್ಟ ಭಾವನೆ ಆಗಿ ಕುಂದು ಆಚಾರ್ಯ ಏನು ಹೇಳ್ತಾರೆ ಅಂದ್ರೆ ಉತ್ಕೃಷ್ಟ ಭಾವನೆ ಆಗಿ ಈ ಇದರಲ್ಲಿ ಏನೈತಿ ನಿಮ್ಮ ಮಗ ಏನೈತಿದೆ ಅದು ಒಂದು ಸಲ ಆತ್ಮ್ಯಾಗ ಸಂಸ್ಕಾರ ಆಯ್ತಂದ್ರೆ ಅದು ಮುಕ್ತಿ ಹೋಗಿಸ್ತಕ್ಕೆ ಬಿಡಲ್ಲ, ಸಮ್ಯಕ್ ಪ್ರಾಪ್ತ ಆಗ್ತಿ. ಅಲ್ಲೇ ಕಿಡಿ ಏನೈತಿ ಹೊತ್ತೈತಿ ಕರ್ಮಕ ಏನ ಭಕ್ತಿ ಇದೆ. ಬರೀ ಕಣ್ಣಲ್ಲೇ ನಾವು ನೋಡಿದವು, ಕಣ್ಣಲ್ಲೇ ಓದಿದ್ದು, ಕಣ್ಣು ಕಿವಿಯಲ್ಲೇ ಕೇಳಿದವು, ಹೋಗುತ್ನ್ಯಾಗ ಜಾಡಿಸಿ ಹೋದವು ಇಲ್ಲ. ಅಂದ್ರೆ ಆ ಬ್ರಾಹ್ಮಣ ಹೆಂಡತಿ ಆ ಮಗು ಅಂತ ಹೇಳ್ತಾಳು, ಅಂಬಿಗೆ ಏನು ಮಾಡಿ ಕಾಣಿಯ ಏನ ಗುರುದೇವ ಎಲ್ಲ ನೋಡಿದಂಗೆ ಆಯ್ತಿ. ಆವಾಗ ಅವಧಿ ಜ್ಞಾನ ಮುನಿಗೆ 10 ಭವ ತಕ ತಿಳಿತಿ. ಹಿಂದು 10 ಭವ ತನಕ ಮುಂದೆ 3 ಭವ ಹಿಂಗೆ ತಿಳಿತಿತ್ತು ಅದಕ್ಕೆ. ಅವಾಗ ಆದ ಹುಡುಗಿ ಹೇಳ್ತಾರೋ ಮುನಿ ಮಹಾರಾಜರ, ನೀನು 10 ಭವದಿಂದ ನೀನು ಸೋಮಚರ್ಮನ ಹೆಂಡತಿ ಇದ್ದಿ, ಅತಿ ರೂಪವತಿ ಇದ್ದಿ, ಅತಿ ಸುಂದರಿ ಇದ್ದಿ, ಅತಿ ಶ್ರೀಮಂತಿಗೆ ನೀನು ತವರು ಮನೆಯಲ್ಲಿ ಭಾರಿ ಶ್ರೀಮಂತ, ಇದು ಭಾರಿ ಶ್ರೀಮಂತ ಇರೋದ್ರಿಂದ ನಿನಗೆ ಅಹಂಕಾರ ಬರೋದ್ರಿಂದ ಮುನಿಯಿಂದ ಮಾಡಿದೆ 7 ದಿವಸದಲ್ಲಿ ನಿನ್ನ ಕುಷ್ಠರೋಗ ಆಯಿತು, ಆತ್ಮಹತ್ಯೆ ಮಾಡ್ಕೊಂಡೆ, ಹಂದಿಯಾಗಿ 3 ಸಲ ಹಂದಿಯಾಗಿ ಹುಟ್ಟಿದೆ, 3 ಸಲ ಕಜ್ಜಿ ನಾಯಿ ಹುಟ್ಟಿದೆ, 3 ಸಲ ಕತ್ತಿಯಾಗಿ ಹುಟ್ಟಿದೆ, 10ನೇ ಭವ ನೀನು ಮನುಷ್ಯಾಗಿ ಹುಟ್ಟಿದೀಗ ಅಂತೇಳಿ. ಆ ಹುಡುಗಿ ಕೇಳ್ತಾಳು, ಗುರುದೇವ ಈ ಪಂಥ ನಾನು ಮಾಡಿದ ಪಾಪದ ಫಲದ ನಾನು ಇತರ ಅಂದ ಪಾಪದಿಂದ ನಾನು ಹ್ಯಾಂಗೆ ದೂರ ಆಗಬೇಕು, ಇದರಿಂದ ಹೆಂಗೆ ಬಿಡುಗಡೆ ಆಗುತ್ತೆ, ನನ್ನ ಮುಂದಿನ ಭವಿಷ್ಯನಂದು ಹೆಂಗೆ ಒಳ್ಳೆಯದಾಗಬಹುದು, ಇನ್ನೂ ನಿಮಗೆ 3 ಭವದ ನಿನ್ನ 3 ಭವದ ನಿಮಗೆ ಇದೈತಿ ಏನ ಜ್ಞಾನ ಐತಿ, ಅವಧಿ ಜ್ಞಾನ ಐತಿ, ಆ 3 ಭವ ಇನ್ನು ನಾನು ಮುಂದೆ ಏನಾಗುತ್ತೆ ಅನ್ನೋದು ಹೇಳ್ರಿ ಅಂತ ಹೇಳಿ ಹೇಳ್ತಾಳು. ಆವಾಗ ಮುನಿ ಮಹಾರಾಜ್ ಹೇಳ್ತಾಳು, ಕೆಲವೊಂದಿಷ್ಟು ನೇಮ ಕೊಡ್ತೇನೆ, ಏನ ಪರನಿಂದ ಮಾಡಬೇಡ, ಮುನಿನಿಂದ ಮಾಡಬೇಡ, ಸೋಸಿ ನೀರು ಕುಡಿ. ಈಗ ಹೇಳಿದ್ದೇನೆ ನಾನು, ಏನ ಪರಮಿಂದ ಮಾಡಬೇಡ, ಮುನಿನಿಂದ ಮಾಡಬೇಡ, ಮತ್ತು ಸೋಸಿ ನೀರು ಕುಡಿ. ಕೆಲವೊಂದು ನಿಯಮಗಳೇನೈತೆ ಕೊಟ್ಟರು, ಈ ನೇಮ ಪಾಲನೆಯಿಂದ ನಿನಗೆ ಸ್ವರ್ಗ ಆಗುತ್ತೆ, ಸ್ವರ್ಗದಿಂದ ಬಂದ ರಾಜನ ಮಗಳಾಗಿ ಹುಟ್ಟುತ್ತೆ, ಮತ್ತೆ ನೀನು ಅಲ್ಲಿ ದೀಕ್ಷಾಗ್ರಹಣ ಮಾಡಿ ಮತ್ತೆ ಸ್ವರ್ಗಕ್ಕೆ ಹೋಗುತ್ತೆ, ಮತ್ತೆ ಸ್ತ್ರೀ ಪರ್ಯಾಯ ಹೋಗಿ ಪುರುಷ ಪರ್ಯಾಯ ಆಗಿ ನೀನು 3ನೇ ಭವದಾಗ ಮೋಕ್ಷ ಆಗ್ತಿತ್ತು ಅಂತೇಳಿ. ಆಯಿತು ಗುರುದೇವಂದ. ಗುರು ಏನೇನು ನೇಮಗಳು ಕೊಟ್ಟಿದ್ದ, ರಾತ್ರಿ ಭೋಜನ ಮಾಡಬೇಡ, ಪರನಿಂದ ಮಾಡಬೇಡ, ಮುನಿನಿಂದ ಮಾಡಬೇಡ, ಕೆಲವೊಂದಿಷ್ಟು ನಿಯಮಗಳು ಕೊಟ್ಟರು. ಅನುವರ್ತ ನಿಮ್ಮದೆಲ್ಲ ಏನೈತಿ, ಅನುವರ್ತ ಐತಿ. ಶ್ರಾವಕ ಧರ್ಮ ಅನುವರ್ತ ಐತಿ, ಮುನಿ ಧರ್ಮ ಮಹಾವರ್ತ ಐತಿ. ಅನುವರ್ತ ನೇಮ ಕೊಟ್ಟ, ಆಶೀರ್ವಾದ ಮಾಡ್ರು, ಮುಂದೆ ವ್ಯವಹಾರ ಮಾಡಿಬಿಟ್ರು. ಮತ್ತೆ ಒಂದು ತಾಯಿ ಇತ್ತು ಮನೆಯಲ್ಲಿ, ಏನೋ ಹೇಗಾರೆ ಗುರು ಸ್ಮರಣದಾಗ ದಿನಾಲು ಗುರು ಸ್ಮರಣ, ಬೇರೆ ಕಾಷ್ಟದಾಗ ಹುಟ್ಟಿತ್ತು, ಯಾವುದು ಇಂಥ ಭಕ್ಷಣೆ ಏನು ಮಾಡೋದಿಲ್ಲ, ಅವೆಲ್ಲ ನೇಮ ಕೊಟ್ಟಿದ್ರು. ಗುರು ಸ್ಮರಣದಾಗ ಏನೈತಿ ಜೀವನ ಮಾಡೇನೈತಿ ಸಮಾಧಿ ಮಾಡ್ಕೊಂಡ 5ನೇ ಸ್ವರ್ಗದಾಗ ದೇವಿಯಾಗಿ ಹುಟ್ಟಿತ್ತು. ಪಲ್ಯಗಟ್ಟಲೆ ಏನೈತಿ ಜೀವನೈತಿ, ಅಲ್ಲಿ ಆಯುಷ್ಯ ಏನೈತಿ, ಸುಖ ಸಮೃದ್ಧ ಏನೈತಿ ಭೋಗಿಸಿ, ಆನಂದ ಭೋಗಿಸಿ ಅಲ್ಲಿಂದ ಬಂದ ಒಬ್ಬ ರಾಜನ ಮಗಳಾಗಿ ಹುಟ್ಟಿಳು. ಜೈನ ಕುಲ್ಲಾಗ ಬಂದ ರಾಜನ ಮಗಳಾಗಿ ಏನೈತಿ ಹುಟ್ಟಿಳು. ಆ ರಾಜ ಹೆಸರಿಟ್ಟ ರುಕ್ಮಿಣಿ ಅಂತಿಟ್ಟ. ರುಕ್ಮಿಣಿ ತನ್ನ ಮಗಳಿಗೆ ಹೆಸರ ಯಾರ ಅಂಬಿಗೆ ಇಟ್ಟಿದ್ದ, ಕಾನಿಯ. ಅದೇ ಬ್ರಾಹ್ಮಣ ಹೆಂಡತಿ, ಅದೇ ಕತ್ತಿ, ಅದೇ ನಾಯಿ, ಅದೇ ಹಂದಿ. ದೇವಗತ್ತಿದಾಗ ದೇವಿ, ಇಲ್ಲಿ ರುಕ್ಮಿಣಿ. ಬಂಗಾರ ಐತಿ, ಬಿಲ್ವಾರ ಇದಾವು, ಹಾರ ಮಾಡಿಸಿರಿ.
ಹಾರ ಮುರಿಸ್ರಿ, ಒಲೆ ಮಾಡಿರಿ, ಒಲೆ ಮುರಿಸ್ರಿ, ಮತ್ತೆ ಏನೇನೋ ಮಾಡಿರಿ, ಬಂಗಾರ ಐತಿ. ಪರ್ಯಾಯ ಬೇರೆ ಬೇರೆ ಆಯಿತು. ಬೆಲ್ಲುವಾರ ಇತ್ತು, ಹಾರ ಆಯಿತು, ಹಾರ ಇದ್ದದ್ದು ಒಲೆ ಆಯಿತು, ಒಲೆ ಇದ್ದದ್ದು ಉಂಗುರ ಆಯಿತು, ಚೈನ್ ಆಯಿತು. ಪರ್ಯಾಯಗಳು ಬದಲು ಹಾಕೋತ ಹೋಯ್ತು. ಬಂಗಾರ ಬೇಕಾರೆ ಅದೇ ಬಂಗಾರ ಐತಿ, ಜೀವ ಇರೋದ ಅದೇ ಜೀವ ಐತಿ. ಪರ್ಯಾಯ ಥರದ ಜೀವದ ಪರ್ಯಾಯ ಬ್ರಾಹ್ಮಣ ಅಂತೆ ಆಯಿತು, ಹಂದಿ ಆಯಿತು, ನಾಯಿ ಆಯಿತು, ಕತ್ತೆ ಆಯಿತು, ಕಾಣಿ ಆದಳು, ಮತ್ತು ದೇವಿಯಾಗಿ ಬಿಟ್ಟಳು, ಮತ್ತು ರುಕ್ಮಿಣಿ ಆದಳು. ಅದೇ ರುಕ್ಮಿಣಿ ಕೃಷ್ಣಗ ಮದುವೆ ಮಾಡಿಕೊಟ್ರು. ಆ ರುಕ್ಮಿಣಿ ಕೃಷ್ಣಗೆ ಮದುವೆ ಮಾಡಿಕೊಟ್ರು. ಪರ್ದಿಮ ಕುಮಾರ ನಡತಿ ಮಗನ ಹಿಡಿತಾಳು. ಪರ್ದಿಮ ಕುಮಾರ 16ನೇ ವಯಸ್ಸಿಗೆ ದೀಕ್ಷಾ ತಗೊಂಡ. ನೇಮಿನಾಥ್ ಭಗವಾನ್ ಶರಣಕ್ಕೆ ಹೋಗಿದ್ದ. ಅವನಲ್ಲಿ ವೈರಾಗ್ಯ ಬತ್ತು, ದೀಕ್ಷಾಗ್ರಹಣ ಮಾಡಿ ಹೋಗಿಬಿಟ್ಟ. 16,000 ಮಂದಿ ಕೃಷ್ಣಗ ರಾಣಿಗಳ ಪಟ್ಟದ ರಾಣಿ ಈ ರುಕ್ಮಿಣಿ. ಒಬ್ಬನೇ ಮಗನ ಹಡೆದಳು. ಒಳ್ಳೆ ಸಂಸ್ಕಾರ ಕೊಟ್ಟಳು. ಗರ್ಭದಲ್ಲಿರಿದಾಗ ಒಳ್ಳೆ ಸಂಸ್ಕಾರ ಕೊಟ್ಟಳು, ಹುಟ್ಟಿದೊಳಗೂ ಒಳ್ಳೆ ಸಂಸ್ಕಾರ ಕೊಟ್ಟಳು. ಅದೇ ಮಗು ನೇಮಿನಾಥ ಭಗವನ್ನ ಶರಣದಾಗ ದೀಕ್ಷಾ ತಂದೋಗ್ಬಿಟ್ಟ. ಒಂದು ಪರಿವಾರ ಐತಿ. ಒಂದು ಪರಿವಾರದಾಗ ಹೆಂಡತಿ ಇದ್ದಾಳು, ಮಕ್ಕಳು ಇದ್ದಾರು, ಗಂಡ ಇದ್ದಾನು, ಮಾವ ಇದ್ದಾನು, ಅತ್ತೆ ಇದ್ದಾಳು, ಮೈದ್ನ ಇದ್ದಾನು, ಯಾರೆಲ್ಲ ಇದ್ದಾರು. ಒಂದು ವಿಶಾಲ ಮರ ಐತಿ. ಆ ಮರದ ಮ್ಯಾಗ ಎಲ್ಲ ಪಕ್ಷಿ ಬಂದು ಕೊಂಡ್ತಾವು. ಗಿಳಿ ಬರ್ತಿ, ಪಾರಿವಾಳ, ಕೂಗಿ, ಗೊಬ್ಬಿ ಏನೆಲ್ಲ ಪಕ್ಷಿ ಬಂದ ರಾತ್ರಿ ಎಲ್ಲ ಕಳಿತಾವೋ. ಮತ್ತೆ ಬೆಳಗಾಗ್ತಿ ಹಾರಿ ತಮ್ಮ ದಿಶಾಕ್ಕೆ ಹೋಗಿಬಿಡ್ತಾವೆ. ಇದು ಒಂದೇ ಪರಿವಾರ ಐತಿ. ಒಂದು ಪರಿವಾರದಾಗ ಇಷ್ಟೆಲ್ಲರೂ ಇದ್ದಾರೆ. ಕೊನೆ ತಮ್ಮ ದಾರಿ ಬೇರೆ ಬೇರೆ ಐತಿ. ನೀವು ಯಾವ ಪರಿಣಾಮದಿಂದ ಜೀವನ ಹೆಂಗೆ ಮಾಡಿದ್ದಾರೆ, ಎಷ್ಟು ಧರ್ಮ ಮಾಡಿದ್ದಾರೆ, ಎಷ್ಟು ಕರ್ಮ ಮಾಡಿದ್ದಾರೆ, ಅದರ ಮ್ಯಾಗ 4 ಗತಿ ಐತಿ. ಆ 4 ಗತಿದಾಗ ತಮ್ಮ ಹಿವಾರಣೆ ಮಾಡಿ ಹೋಗಿಬಿಡ್ತಾರೆ. ಪರ್ದಿಮ ಕುಮಾರನ ಮಗ ಏನತಿ ಕೃಷ್ಣ ಮಗ ಧ್ಯಾನ ತಪಸ್ಸನ್ನು ಮಾಡಿ ಮೋಕ್ಷವಾದ. ರುಕ್ಮಿಣಿ ದೀಕ್ಷಾಗ್ರಹಣ ಮಾಡಿ ಸ್ವರ್ಗಕ್ಕೆ ಹಾಳು ಸ್ತ್ರೀ ಪರ್ಯಾಯ ಏನೈತಿ ಹೋಗಿ ಪುರುಷಿಯಾಗಿ ಬಿಟ್ಟರು. ಹೇಳು ತಾತ್ಪರ್ಯ ಅಂದ್ರೆ ನಮ್ಮ ಜೀವನ ಹೆಂಗೈತಂದ್ರೆ ನಾವು ಏನು ಮಾಡ್ತೇವೋ ಅದು ನಮ್ಮದು ಮುಂದಿನ ಗತಿ ಐತಿ. ಅದಕ್ಕೆ ನಾನು ಹೇಳೋದು ಏನೈತಂದ್ರೆ ಅಷ್ಟಕ್ಕೆ ಹೇಳಿದೇನೋ, ಇವು 2 ನಿಯಮ ನೀವು ತಗೋರಿ. ಏನ ಪರನಿಂದ ಬೇಡ, ಬೇರೆ ಏನೂ ಮಾಡಬೇಡ್ರಿ. ನೀವು ತಿಶ್ಚಿತ್ತು ನನಕ ಮೊದಲು ಮೋಕ್ಷ ಹೋಗ್ತದೆ. ನೀವು ಒಂದು ಪರನಿಂದ ಒಂದು ಸೋಸಿ ನೀರು ಕುಡಿತಾನೆ, ಬಸ್. ಒಂದು ಮಾಡಬೇಡ್ರಿ ಅಲ್ಲ ಅರ್ಥ. ದೀಕ್ಷಾ ತಗೋರಿ. ಸ್ತ್ರೀ ಪರ್ಯಾಯ ಹೋಗಿರ್ತಿ, ಪುರುಷ ಪರ್ಯಾಯ ಆಗಲಿ, 3ನೇ ಹೋದಾಗ ಮೋಕ್ಷ ಆಗಲಿ ನಿಮಗ. ಎಷ್ಟು ಮಂದಿ ತಯಾರಾಗ್ತಾರೆ. ಮೋಕ್ಷ ಹೋಗೋದು ಬೇಡ ನಿಮಗೆ. ಮೋಕ್ಷ ಹೋಗೋದು ಬೇಡನ. ಮೋಕ್ಷ ಹೋಗೋದು ಬೇಕಂದ್ರೆ ತಗೋರಿ, ನಮ್ಮದೇನಿಲ್ಲ. ಎಲ್ಲ ಇದ ನಮಗೆ ಅಂದ್ರೆ ಇದ ಆನಂದೈತಿ ನಮಗೆ ಅಂತೇಳಿ ಅಂದ್ರೆ ಇದರಲ್ಲಿ ಇರ್ರಿ. ಒಂದು ಹಂದಿ ಕೊಳಚಿದಲ್ಲಿ ಚಿರಂಡಿದಲ್ಲಿ ಉಳ್ಳಾಡ್ತಿತ್ತು. ನಾರದ ಹೊಂಟಿದ್ದ ನೋಡ್ತಾನೋ ಹಂದಿ, ಎಂಥ ಪಾಪ ಇದು, ಎಂಥ ಈ ಥರ ಎಲ್ಲ ಉಳ್ಳಾಡ್ತೈತಿ, ಬೇಡ ನನ್ನ ಸ್ವರ್ಗ ತೊಗೊಂಡು ಹೋಗ್ಬಿಡು ಬೇಡ ಅಂತ ಬಂದು ಹೇಳ್ದ. ಹಂದಿಗೆ ಕೇಳ್ತಾನೋ, ಏನೋ ಏನು ಹಿಂಗೆ ಸುಮ್ಮನೆ
ಬಿಡು, ನೀನು ಸ್ವರ್ಗಕ್ಕೆ ಹೋಯ್ತಾನೆ ಬರ್ತೇನ ಅಂತ ಕೇಳಿ. ತಡಿ ನಾರಾಯ ಬರ್ತೇನೆ ತಡಿ ಅಂದ. ಮತ್ತೆ 2 ಸಲ ಈ ಕಡೆ ಓಡಾಡಿತು. ಆಯ್ತಪ್ಪ, ಆಯಿತು ಆಯ್ತು, ನಿಂದ ರೆಡಿ ಆಯ್ತನ್ನ. ತಡೆ ನಾರಾಯಣ, ಬಿಸಿಲು ಭಾಳ ತುಂಬ ಬಿಸಿಲೈತಿ ತುಂಬ. ಮತ್ತೆ ಆ ಕಡೆ ಮತ್ತೆ ಅದರಲ್ಲೇ ಓಡಾಡಿ. ನೀನು ಬರ್ತೇನೆ, ನಾನು ಹೋಗಲಿಪ್ಪ, ಸುಮ್ಮನೆ ನನ್ನ ಕಾಸು ಬೇಡ ಅಂತೇಳಿ ಅವನು ನಾರಾಜ ಹೇಳಿದ. ಅದು ಚಿರಂಡೆಲ್ಲ ಐತೇನ ಅಂತ ಕೇಳಿದ. ಇಲ್ಲಪ್ಪ ಅಲ್ಲೇ ಎಲ್ಲ ಇದೆ, ಅಲ್ಲೆಲ್ಲ ಸ್ವರ್ಗದಾಗೆಲ್ಲ ಚಿರಂಡೆಲ್ಲ ಇದ್ದಾವನ ಅಂತ ಕೇಳಿದ. ಎಲ್ಲಪ್ಪ ಏನು ಹುಮ್ಮನ ಆರ್ತಿ ಏನು ಹೊಲಸು ನೀನು, ಅಲ್ಲಿ ಸ್ವರ್ಗ ಎದಕ್ಕಂತಾರೋ ನಿನಗೇನು ಗೊತ್ತು, ನೀನು ಹಂದಿ ನನ್ನ ಮಗನೇ. ಬರ್ತೀನೋ ಇಲ್ಲ ಹೇಳು, ನಾನು ಹೋಗ್ತೀನಿ. ಎಲ್ಲಪ್ಪ ಅಲ್ಲಿ ಚಿರಂಡಿಲ್ಲ ಅಂದ್ರೆ ಅಲ್ಲೇನೆಂತ ಸ್ವರ್ಗದ. ಅದೇ ಎಂಥ ಸ್ವರ್ಗಪ್ಪ, ಅಲ್ಲಿ ಏನೂ ಇಲ್ಲಂತೆ. ನೀವಲ್ಲ, ಅದೇ ನೀವು ಹಂಗೆಲ್ಲ ಅನ್ಕೋಬಾರ್ದು. ನಮೋ ವರ್ಯಂತ ನಮ ನಮೋ ಸಿದ್ಧ ನಮ ನಮೋ ನಮೋ ವಜ್ರಾಯ ನಮೋ ಜಯ